ಶರಣು ಬಸವೇಶ್ವರರ ಜೀವನದೊಳಗೆ ಏನೆಲ್ಲ ಘಟನೆಗಳು ನಡೀತು, ಆಗ ನಡೆಯುವಂಥ ಸಮಯದಲ್ಲಿ ಶರಣರ ಒಂದು ಸಮಯದೊಳಗೆ ಇರುವಂಥ ಅರಳಗುಂಡಿಗೆ ಒಳಗೆ ಇರುವಂಥ ಸಮಯದೊಳಗೆ ವೈಶಾಖ ಮಾಸದಾಗ ಮದುವೆ ಇಟ್ಕೊಂಡಿನಿ ರೀ, ನನ್ನ ಮಗನಿಗೆ ಮದುವೆ ಮಾಡಬೇಕಾಗ್ಯದ, ನನಗೆ ಆದಷ್ಟು ಬೇಗನೆ ನನಗೆ ಹಣದ ಅವಶ್ಯಕತೆ ಇದೆ, ನನಗೆ ಹಣ ಬೇಕು ಅಂತ ಬಂದೊಬ್ಬ. ನನಗೆ ಹಣ ಬೇಕಂತ ತಿಳ್ಕೊಂಡಂದ ಬಳಿಕ ಅವಾಗ ಅವ್ರಂತಾರೆ, ನೋಡಪ್ಪ ನಾನು ದಾಸೋಹ ಮಾಡಕತ್ತೀನಿ, ನನ್ನ ಹತ್ರ ಹಣ ಇಲ್ಲ, ನಾನು ಪರಮಾತ್ಮನ ಇಚ್ಛೆಯ ಪ್ರಕಾರ ಅದು ಹೆಂಗೆ ನಡೀತದೋ ಗೊತ್ತಿಲ್ಲ, ದಾಸೋಹ ನಡೆಯಕತ್ತದ, ನನ್ನ ಹತ್ರ ₹1 ಇಲ್ಲ, ನಾ ಏನು ಮಾಡಲಿ ಅಂತ ತಿಳ್ಕೊಂಡಂದಾಗ, ಇಲ್ಲ ನನಗದೆಲ್ಲ ಗೊತ್ತಿಲ್ಲ ರೀ, ಎಲ್ಲರೂ ಇಸ್ಕೊಡ್ರಿ ಮತ್ತು ಎಲ್ಲರೂ ಅನುಕೂಲ ಮಾಡಿ ನನಗೆ ಹಣ ಕೊಡ್ರಿ ಅಂತ ತಿಳ್ಕೊಂಡು, ಹಣವನ್ನು ಒದಗಿಸ್ಕೊಡ್ರಿ, ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತ ತಿಳ್ಕೊಂಡಂದಾಗ ಅವ್ರು ಅಂದರು, ಎಲ್ಲಿ ಇಸ್ಕೊಡ್ಬೇಕಪ್ಪ, ಮತ್ತು ಹೀಗೆಲ್ಲ ಮತ್ತು ಕಲ್ಯಾಣ ಕಾರ್ಯ ಅಂತ ತಿಳ್ಕೊಂಡಂದ ಬಳಿಕ ಎಲ್ಲರೂ ಮನಸ್ಸು ಏನು ಮಾಡ್ತಾರೆ, ಕಲ್ಯಾಣ ಕಾರ್ಯದಾಗ ಸುಳ್ಳು ಹೇಳಬಾರ್ದು, ಮತ್ತು ಏನಾರ ಮಾಡಿ ಇಸ್ಕೊಡ್ಬೇಕು ಅಂತ ತಿಳ್ಕೊಂಡು ಒಂದು ಮಾತು, ಎಲ್ಲರಿಗೂ ಒಂದು ಕಲ್ಯಾಣ ಕಾರ್ಯ ನಿಂದ್ರಿಸಬಾರ್ದು, ಯಾವುದೇ ಒಂದು ಮದುವೆ ಮಾಡಕತ್ತಾರಂದ್ರೆ ನಮ್ಮ ಹತ್ರ ಇಲ್ಲ ಅಂತ ತಿಳ್ಕೊಂಡು ಇನ್ನೊಬ್ಬರ ಹತ್ರ ಇಸ್ಕೊಡೋ ಮಂದಿ ಇಸ್ಕೊಡ್ತಾರೆ. ಮತ್ತು ಇಸ್ಕೊಡ್ಬೇಕಾದ್ರೆ ಸಾಲ ತೊಗೋಬೇಕಾದ್ರೂ ಕೂಡ ಭಾಳ ಸರಳಾಗಿ ಭಾಳ ಚಲೋ ಮಾತುಗಳನ್ನು ಹೇಳ್ತಿರ್ತಾರೆ. ನಾ ಹಂಗೆ ಹಿಂಗೆ ಅಂತ ತಿಳ್ಕೊಂಡು, ನಿಮ್ಗೆ ನೋಡ್ರಿ ಬೇಕಾದ್ರೆ ಹಂಗೆ ಕೊಟ್ಬಿಡ್ತೀನಿ ಅಂತ ತಿಳ್ಕೊಂಡು ಅಂತಿರ್ತಾರೆ. ನೋಡ್ರಿ ಬೇಕಾದ್ರೆ 2 ತಿಂಗಳು 3 ತಿಂಗಳು ಹಿಂಗೆ ಅಂತ ತಿಳ್ಕೊಂಡು ಅಂತಿರ್ತಾನೆ. ಒಬ್ಬ ಏನು ಮಾಡಿ ದೊಡ್ಡ ಸಾವ್ಕಾರನ ಹತ್ರ ಸಾಲ ಕೇಳಕ್ಕೆ ಹೋದಂತ ಹೋಗೋದ್ರಾಗ ಎಲ್ಲಿ ಹೊಂಟಿಲೇ ಅಂತ ತಿಳ್ಕೊಂಡು ಕೇಳಿದ, ನಾನು ಸಾವ್ಕಾರನ ಹತ್ರ ಸಾಲ ಕೇಳಕ್ಕೆ ಹೊಂಟಿನ್ಲೇ ಅಂತ ತಿಳ್ಕೊಂಡಂದ. ನಾನು ಬರಲನ ಅಂದವ, ನಡಿ ಹೋಗೋಣ ಅಂತ ತಿಳ್ಕೊಂಡಂದ. ಹೋದ, ದೊಡ್ಡ ಸಾವ್ಕಾರ ಕಟ್ಟಿ ಮೇಲೆ ಕೂತಿದ್ದಂತ ಹೋಗಿ ಅವನ ಪಾದಕ್ಕೆ ನಮಸ್ಕಾರ ಮಾಡಕತ್ತಿದ. ಲೇ ಸಾವ್ಕಾರ್ಗೆ ಯಾಕೆ ಕಾಲಿಗೆ ನಮಸ್ಕಾರ ಮಾಡ್ತಿಲಿ, ಸುಮ್ಮನೆ ಇರಲಿ ಅಪ್ಪ, ₹10,000 ಕೊಡ್ತಾನವ, ಸುಮ್ಮನೆ ನಿನಗೇನು ಗೊತ್ತಿದೆ, ₹10,000 ಕೊಡ್ತಾನೆ. ಅವಾಗ ₹10,000 ಕೊಡೋ ಸಲುವಾಗಿ ಏನು ಮಾಡಿದ, 10 ಸಲ ನಮಸ್ಕಾರ ಮಾಡಿದವು. ಸಾವ್ಕಾರ ನಮ್ಗೆ ₹10,000 ಬೇಕಾಯ್ತು, 10 ಸಲ ನಮಸ್ಕಾರ ಮಾಡಿದೆ. ಅವ ಹಿಂದಿದ್ದ ಒಂದಂತ, ಲೇ ಅವು ಯಾಕೆ ಪುಷಟೆ ಕೊಡ್ತಾನಲ್ಲಿ, ಬಡ್ಡಿ ಸಲ ಕೊಡ್ತಾನಲ್ಲಿ, ಅವು ಯಾಕೆ ನಮಸ್ಕಾರ ಮಾಡುತ್ತೆ, ಸುಮ್ಮನೆ ಇರಲಿ ಅಪ್ಪ, ಅವ ನಮ್ಗೆ 10 ಸಲ ನಮಸ್ಕಾರ ಮಾಡಿದ ₹10,000 ಕೊಡ್ತಾನೆ, ನಾನು ಒಳ್ಳೆ ಅವಾಗ 100 ಸಲ ನಮಸ್ಕಾರ ಮಾಡಿ ನಾನು ₹10,000 ಕೊಟ್ಟು ಸುಮ್ಕೇರ. ಅವಾಗ ಸಾಲವನ್ನು ತೆಗೆದುಕೊಳ್ಬೇಕಾದ್ರೆ ಏನೆಲ್ಲ ಮಾತುಗಳು ಬರ್ತಾವಂತ, ಸಾಲ ಕೊಡಬೇಕಾದ್ರೂ ಮಾತುಗಳು ಬರ್ತಾವಂತ. ಹಂಗೆ ಸಾಲವನ್ನು ತೆಗೆದುಕೊಳ್ಬೇಕಾದ್ರೆ ಶರಣಬಸಪ್ಪನವ್ರು ಅಂತಾರೆ, ಯಪ್ಪ ನನ್ನ ಹತ್ರ ಇಲ್ಲ, ಬೇರೆ ಕಡೆ ಎಲ್ಲರೂ ಹೋಗಿ ಮತ್ತು ಏನಾರು ವ್ಯವಸ್ಥೆ ಮಾಡ್ತೀನಿ ತಗೋ ಅಂತ ತಿಳ್ಕೊಂಡಂದ್ರು. ಏನು ಮಾಡ್ತಾರೆ ಗೊತ್ತಿಲ್ಲ ರೀ, ಒಟ್ಟು ನನಗೆ ಹಣ ಬೇಕು ₹2,000 ಅಂದ್ರು ಅವರು. ನನಗೆ ₹2,000 ಹಣದ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡ ಬಳಿಕ ಶರಣಬಸಪ್ಪನವ್ರು ಏನು ಮಾಡ್ತಾರೆ, ಆ ಊರಿನ ಧನಿಕರ ಓರ್ವರ ಹತ್ರ ಹೋಗಿ ಸಾಲವನ್ನು ಕೇಳ್ಬೇಕಂತ ತಿಳ್ಕೊಂಡು ಹೋದರು. ಸಾಲ ಕೇಳಕ್ಕೆ ಹೋದ ಬಳಿಕ ಅವ್ರಂತಾರೆ, ಯಪ್ಪ ಮತ್ತು ಯಾವಾಗ ಕೊಡ್ತೀರಿ, ಎಂಥ ದಿನ ಕೊಡ್ತೀರಿ ಅಂತ ತಿಳ್ಕೊಂಡಂದ್ರು. ₹2,000 ಅಂದ್ರೆ ಅವತ್ತಿನ ದಿನ 200 ವರ್ಷಗಳ ಹಿಂದೆ ನಡೆದ ಘಟನೆ. 200 ವರ್ಷಗಳ ಹಿಂದೆ ₹2,000 ಅಂದರೆ ₹2,00,000 ಇದ್ದಂಗೆ ಅದ. ₹2,00,000 ಕಿಮ್ಮತ್ತು ಇವತ್ತಿನ ದಿನಮಾನದಲ್ಲಿ. ಅವಾಗ ಅವ್ರಂತಾರೆ, ನೋಡ್ರಿ ಸಾಲವನ್ನು ಕೊಡ್ರಿ, ಆದ್ರೆ ಸಾಲ ಮರಳಿ ಕೊಡಬೇಕಾದ್ರೆ ಶಿವ ಕೊಟ್ಟ ದಿನ ನಾ ಕೊಡುತ್ತೇನೆ ಅಂತ ಬರೆದ್ರು ಪತ್ರದೊಳಗೆ. ನೋಡು, ಕಾಗದ ಪತ್ರದೊಳಗೆ ಏನಂತ ಬರೆದ್ರು, ಶಿವ ಕೊಟ್ಟ ದಿನ ನಾನು ಕೊಡುತ್ತೇನೆ ಅಂತ ತಿಳ್ಕೊಂಡು ಬರೀ ಅಂತ ತಿಳ್ಕೊಂಡ್ರು. ಬರೆದು ಬಿಟ್ಟರು, ಸಹಿ ಮಾಡಿದ್ರು, ರೊಕ್ಕ ಇಸ್ಕೊಂಡು ಬಂದರು. ಇವರು ಇಸ್ಕೊಂಡು ತೊಗೊಂಡು ಹೋದ. ಭಾಳ ಚಲೋ ಆತ್ರಿ ಅಪ್ಪರ, ನಿಮ್ಮಿಂದ ನಮಗೆ ಉಪಕಾರ ಆತ್ರಿ, ಮದುವೆ ಆದ ಬಳಿಕ ತಂದು 2 ತಿಂಗಳದಾಗ ಕೊಡ್ತೀನಿ ರೀ ಅಂತ ತಿಳ್ಕೊಂಡು ಅಂದರು. ಅಂದ ಬಳಿಕ ಸೀದಾ ಏನು ಮಾಡಿದ್ರು, ಹೋದ. ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ತಿಳ್ಕೊಂಡು ವರ್ಷಗಟ್ಟಲೆ ಕಳೆದ್ರಿ. ಅವು ರೊಕ್ಕನ ಕೊಡಲಿಲ್ಲ. ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ತಿಳ್ಕೊಂಡು ದಿನಗಳ ಕಳ್ಕೊಂತ ಹೋದರು. ಒಟ್ಟು ಸಾಲನ ಒಳ್ಳೆ ಕೊಡಲೇ ಇಲ್ಲ. ಅವಾಗ ಏನು ಮಾಡಕತ್ತಿದ, ಸಾವ್ಕಾರ ಏನು ಮಾಡಿದ, ಶರಣಬಸಪ್ಪನವ್ರ ಮನೆಗೆ ಕಳ್ಸಕತ್ತಿದ ಹಾಳನ್ನು. ಶರಣಬಸಪ್ಪನವ್ರ ಮನೆಗೆ ಕಳ್ಸಕತ್ತಿದ. ನೋಡು, ಶರಣಬಸಪ್ಪನವ್ರು ₹2,000 ಇಸ್ಕೊಂಡು ಸುಮಾರು ವರ್ಷಗಳಾಯ್ತು, ಇವತ್ತಿಗೆ ಆದರೂ ಬಡ್ಡಿ ಇಲ್ಲ, ಗಂಟಿಲ್ಲ, ಏನೂ ಕೊಟ್ಟೇ ಇಲ್ಲ. ಅದಕ್ಕೆ ಹೋಗಿ ನೀವು ಉಸುಲಿ ಮಾಡ್ಕೊಂಬ ಅಂತಂದರು. ರಾಮೋಜಿ ದಾದಾ ಅಂತೇಳಿ ಆ ಸಾವ್ಕಾರನ ಕೈಯಾಗಿರುವಂಥ ಆಳು. ಈಗ ಆಳು ಏನು ಮಾಡ್ತದೆ, ಅವತ್ತಿನ ಕಾಲಕ್ಕೆ ಮನೆ ಮುಂದೆ ಬೆಂಕಿ ಹಾಕಿ ಉಸುಲಿ ಮಾಡ್ತಿದ್ರಿ, ಬೆಂಕಿ ಹಾಕಿ. ಹೌದಲ್ರಿ, ಅವು ಯಾರೋ ಕೊಂಡಪ್ಪ ಅಂತ ಬಂದಿದ್ದೆ ನಾವು ಸಣ್ಣ ಹುಡುಗಿದ್ದಾಗ. ಕೊಂಡಪ್ಪ ಅಂತಂದು ರಗ್ ಕೊಡಕ್ಕೆ ಬರ್ತಿದ್ದಿಲ್ಲ ನಾವು, ಕೊಂಡಪ್ಪನ ರಗ್ ಅಂತೇಳಿ. ನಾವು ಮನೆ ಮುಂದೆ ಬಂದು ಒಟ್ಟ ಅನ್ಕೊತ ಕುಂದ್ರವ ನಾವು ಸಣ್ಣ ಹುಡುಗಿದ್ದಾಗ. ಅವು ಹಂಗೆ ಉಸುಲಿ ಮಾಡ್ತಿದ್ದವ, ಕೊಡ್ತಿದ್ದ. ಆಮೇಲೆ ಕೊಡ್ಬೇಕು ಒಟ್ಟ ಅನ್ಕೊಂತ ಕುಂದ್ರವ ಮಗ. ಮುಂಜಾನೆನೂ ಬರವ, ಸಂಜೆಕಿನ ಬರವ. ಮತ್ತು ಅವನು ಬಿಟ್ರೆ ನಮಗೆ ಗತಿದ್ದಿದ್ದಿಲ್ಲ. ಆ ಕೊಂಡಪ್ಪನ ರಗ್ ಬಿಟ್ರೆ ನಮಗೆ ಗತಿದ್ದಿಲ್ಲ, ಬದ್ಲಿ ಕಡೆ ಹೋಗೋಕೆ ದಾರಿ ಇದ್ದಿಲ್ಲ ನಮಗೆ. ಅವು ಆ ನಮ್ಮನೆ ಮಾಡವ. ಇವತ್ತಿನವರೆಗೆ ಇರ್ಬೇಕು ಕೊಂಡಪ್ಪನ ರಗ್ ಏನದು ಹೋದ್ವ. ಅಯ್ಯೋ ಕೊಂಡಪ್ಪ ಇವತ್ತು ಬಂದು ನೋಡ್ರಿ ಅವ. ಕೊಂಡಪ್ಪ ಹೌದಲ್ರಿ, ಕೊಂಡಪ್ಪ ಹೌದಲ್ಲ. ಕೊಂಡಪ್ಪ ಅಂತೇಳಿ ಬರ್ತಿದ್ದಾವೆ ನಾವು ಸಣ್ಣ ಹುಡುಗರಿದ್ದಾಗ. ಕೊಂಡಪ್ಪ ಅಂತೇಳಿ ಅವನ ಹೆಸರು ಕೊಂಡಪ್ಪನ ರಗ್ ಅಂತ ಸಣ್ಣ ಹುಡುಗರಿದ್ದಾಗ ಇದ್ದವು ನಾವೊಂದು. ಅಂತ ಒಬ್ಬ ಕೊಂಡಪ್ಪ ಅವು ಉಸುಲಿ ಮಾಡ್ಬೇಕಾದ್ರೆ ಸುಮ್ಮನೆ ಬೆಳಗ್ಗೆನ ಮಲ್ಕೊಂಡ್ರಾಗ ಬರ್ತಿದ್ದಾವ ನಾವು.
ಹಂಗೆ ಉಸ್ಲಿ ಮಾಡವು. ಹಂಗೆ ಧನಿಕನಾಗಿರ್ತಕ್ಕಂಥವ್ನು ಏನು ಮಾಡಿದ ಅಂತ ತಿಳ್ಕೊಂಡ್ರೆ ಆಳು ಕಳಿಸಿದ, ರಾಮೋಜ್ದಾದಿಗೆ ಹೇಳಿ ಕಳಿಸಕತ್ತಿದ, ಶರಣಬಸಪ್ಪನವ್ರ ಮನೆ ಬಾಗಿಲಿಗೆ ಬಡಿಗೆ ಹಾಕಿ ಉಸ್ಲಿ ಮಾಡ್ಕೊಂಬ, ಹಂಗೆ ಬರಬೇಡ ಅಂದ್ರೆ. ಮತ್ತು ಆಳು ರೊಕ್ಕ ಕೊಟ್ಟನ. ಅವು ಶರಣರಾದ್ರೆ ಅಷ್ಟ, ಬಡವರಾದ್ರೆ ಅಷ್ಟ, ಯಾರಾದ್ರೂ ಸಹ ಅಷ್ಟ ಉಸ್ಲಿ ಮಾಡ್ಕೊಂಡು ಬರ್ಬೇಕಂತ ತಿಳ್ಕೊಂಡು, ರೊಕ್ಕ ಕೊಟ್ಟಿರಿ ನೀವು ಉಸ್ಲಿ ಮಾಡ್ಕೊಂಡು ಬರೋತ್ತಾನೆ, ನಿನಗೆ ಪಗಾರ ಇಲ್ಲ ಅಂದವ. ನಿನಗೆ ಸಂಬಳ ಕೊಡೋಂಗಿಲ್ಲ, ಹೋಗಿ ಶರಣಬಸಪ್ಪನವ್ರ ಮನೆ ಬಾಗಿಲಿಗೆ ಬಡಿಗೆ ಹಾಕಿ ಉಸ್ಲಿ ಮಾಡ್ಕೊಂಬ, ಹಂಗೆ ಬರೋಕ್ಕೆ ಹೋಗ್ಬೇಡ ಅಂದ. ಅವಾಗ ಇವ ಹೋದ ರಾಮೋಜಿದಾದ, ಹೋಗಿ ಬಡಿಗೆ ಹಾಕಿ ಕುತ್ಕೊಂಡ. ಅವು ಶರಣಬಸಪ್ಪನವ್ರು ಅಂದರು, ಯಪ್ಪ ನನ್ನ ಹತ್ರ ಈ ಸದ್ಯ ಹಣ ಇಲ್ಲ, ಮತ್ತೆ ಕೊಡ್ತೀನಿ, ಇದ್ದಾಗ ಕೊಡ್ತೀನಿ ಅಂತ ಹೇಳಿನಲ್ಲ, ಶಿವ ಕೊಟ್ಟ ದಿನ ನಾ ಕೊಟ್ಟೇ ಕೊಡ್ತೀನಿ ಅಂತ ತಿಳ್ಕೊಂಡಿದ್ದೀನಪ್ಪ, ತಪ್ಸಂಗಿಲ್ಲ ಆತ ಪರಮಾತ್ಮ ನನಗೆ ಅವಕಾಶ ಮಾಡಿ ಕೊಡ್ತಾನ, ಆತ ನನಗೆ ಆಶೀರ್ವಾದ ಮಾಡ್ತಾನೆ, ಅವತ್ತು ನಿನಗೆ ಹಣವನ್ನು ತಂದು ಕೊಡ್ತೀನಪ್ಪ, ಇವತ್ತು ಹೋಗು ಅಂತ. ನೋಡ್ರಿ ಶರಣರ, ಅವೆಲ್ಲ ನನಗೆ ಗೊತ್ತಿಲ್ಲ, ನಮ್ಮ ಸೌಕಾರ ಹೇಳ್ಯಾನ, ನಮ್ಮ ದನಿಕ್ ಹೇಳ್ಯಾನ, ನಮ್ಮ ದಣಿ ಹೇಳ್ಯಾನ ಏನಂತ ಅಂತ ತಿಳ್ಕೊಂಡ್ರೆ, ಶರಣಬಸಪ್ಪನವ್ರು ಬಡ್ಡಿ ಗಂಟು ಉಸುಲಿ ಮಾಡ್ಕೊಂಬರೋತನ ನೀ ಬರಬೇಡ, ಬಡಿಗೆ ಬಾಗಿಲಿಗೆ ಹಾಕ್ಕೊಂಡು ಕುಂತ್ಕೊಂಡು ಉಸುಲಿ ಮಾಡ್ಕೊಂಬ ಅಂತೇಳ್ಯಾನ, ಅಲ್ಲಿವರೆಗೆ ನಾವು ಹೋಗಂಗಿಲ್ಲ ಅಂದರು. ಅಲ್ಲಿವರೆಗೆ ನಾವು ಹೋಗಂಗಿಲ್ಲ ಅಂತ ತಿಳ್ಕೊಂಡ ಬಳಿಕ ವಿಚಾರ ಮಾಡಬೇಕು ಶರಣರ, ನಾವು ನೀವೆಲ್ಲರೂ ಏನಂತ ಅಂತ ತಿಳ್ಕೊಂಡ್ರೆ, ಸಾಲವನ್ನು ತೆಗೆದುಕೊಂಡವರು ಬೇರೆ, ಸಾಲವನ್ನು ಕೊಡಿಸಿದವರು ಕೂಡ ಬೇರೆ, ಕಷ್ಟದಲ್ಲಿ ಇದ್ದವರಿಗೆ ಸಹಾಯವನ್ನು ಮಾಡಿದವರು ಕರೆ, ಆದರೆ ಇಂಥ ಕಷ್ಟಗಳು ಕೂಡ ಶರಣಬಸಪ್ಪನವ್ರಿಗೂ ಕೂಡ ಬಂದು ಹೊದಗ್ಯಾವ ಅಂತ ತಿಳ್ಕೋಬೇಕು. ಶರಣಬಸಪ್ಪನವ್ರಿಗೂ ಕೂಡ ಬಂದು ಹೊದಗ್ಯಾವ, ನಮಗಷ್ಟೇ ಅಲ್ಲ, ಎಷ್ಟೋ ಮಂದಿಗೆ ನಾವು ಸಾಮಾನ್ಯವಾಗಿ ವ್ಯವಹಾರಸ್ಥರು, ನಾವು ವ್ಯವಹಾರ ಮಾಡ್ತಕ್ಕಂಥವರು ಸಾಮಾನ್ಯ ಮನುಷ್ಯರು, ನಾವು ನೀವೆಲ್ಲ ಎಷ್ಟೋ ವ್ಯವಹಾರಗಳನ್ನು ಮಾಡ್ತೀವಿ, ಎಷ್ಟೋ ವ್ಯವಹಾರಗಳನ್ನು ಕೊಡಿಸ್ತೀರಿ ತೊಗೊತೀರಿ, ಕೊಡಿಸ್ತೀರಿ ತೊಗೊತೀರಿ, ಎಷ್ಟೋ ವ್ಯವಹಾರಗಳನ್ನು ಮಾಡ್ಕೊತ ಹೋಗಿರ್ತೀರಿ. ಆದರೆ ವ್ಯವಹಾರಗಳನ್ನು ಕೂಡ ಸಾಮಾನ್ಯ ಮನುಷ್ಯರಿಗೂ ಕೂಡ ಎದುರಾಗುವುದಷ್ಟೇ ಅಲ್ಲ, ಒಬ್ಬ ಶರಣಬಸಪ್ಪನವರು ಈ ನಾಡಿನೊಳಗೆ ಅಜರಾಮರವಾಗಿ ಎಲ್ಲರ ಮನದೊಳಗೆ ಉಳಿದುಕೊಂಡಿರ್ತಕ್ಕಂಥ ಶರಣಬಸಪ್ಪನವರಿಗೂ ಕೂಡ ಇಂಥ ಒಂದು ಕಷ್ಟದ ಸಮಯ ಬಂದಿತ್ತು ಅಂತ ತಿಳ್ಕೋಬೇಕು ನಾವು ನೀವೆಲ್ಲರೂ. ಇಂಥ ಕಷ್ಟಗಳು ಬಂದಿತ್ತು ಅವರಿಗೆ, ಸಾಲ ಕೊಡಿಸಿರುವಂಥ ಸಮಯ ಇಂಥದ್ರೊಳಗೂ ಕೂಡ ಅವರಿಗೂ ಕೂಡ ಕಷ್ಟಗಳು ಬಂದು ಒದಗಿತ್ತು. ನಡುವೆಯಾಗಿ ಸಾಲ ಕೊಡಿಸಿದ್ರೆ ಏನು ಕಷ್ಟಗಳು, ಶರಣಪ್ಪನಾಗ ಬಿಟ್ಟಿಲ್ಲ ಅಂದ್ರೆ ನಿಮ್ಮಂಥರ ಸಾಮಾನ್ಯ ಮನುಷ್ಯರೇನು. ಆದ್ರೆ ಒಂದು ಮಾತು ನೆನಪಿರಲಿ, ಆದರೆ ಶರಣಪ್ಪನವರು ಕಾಗದ ಪತ್ರವನ್ನು ಬರೆಸ್ಬೇಕಾದ್ರೆ ಒಂದು ಮಾತು ಹೇಳಿದ್ರು ಅವರು, ಏನಂತ, ಶಿವ ಕೊಟ್ಟ ದಿನ ನಾ ಕೊಡ್ತೀನಿ ಅಂತ ತಿಳ್ಕೊಂಡು ಬರೆಸಿದ್ರು ಅವರು. ನಾನು ಪೀಕ್ ಬರ್ತೈತೆ, 100 ಚೀಲ ಮೆಕ್ಕೆಜೋಳಕ್ಕವ, ನಾನು ಚಿಲ್ಲಿ ರೊಕ್ಕ ಬರ್ತೈತೆ, ಅವತ್ತು ಕೊಡ್ತೀನಿ, ಇವತ್ತು ಕೊಡ್ತೀನಿ, ಕಲ್ಲಂಗಡಿ ರೊಕ್ಕ ಬರ್ತೈತೆ ಅಂತ ಬರೆದಿದ್ದಿಲ್ಲ ಅದ್ರಾಗ. ಏನ್ರಿ ಶರಣರ, ಏನಂತ, ಎಲ್ಲ ಭಾರವನ್ನೆಲ್ಲ ಏನು ಭಾರ ಇತ್ತಲ್ಲ ಆ ಭಾರವನ್ನೆಲ್ಲ ಎಲ್ಲ ಶಿವನ ಮೇಲೆ ಹಾಕಿ ಆರಾಮಾಗಿದ್ರು ಅವರು. ನಮ್ಮದು ಅಷ್ಟೇ ಹಂಗೆ ಇರ್ಬೇಕು ರೀ, ಯಾವುದು ತಲೆ ಒಳಗೆ ಹಾಕೋಬಾರ್ದಂತ. ನಡಿತೈತೆ ಆಳದು ಏನು ಆಗಬೇಕು ಹಾಕತ್ತಾಳದು, ಎಂದು ಹಾಕತ್ತೆ ಅಂತ ತಿಳ್ಕೊಂಡು ಅನ್ಬೇಕಂತ, ಹಾಕೋತಾಳದು ಎಂದು ಹಾಕತ್ತೆ ಅಂತ ತಿಳ್ಕೊಂಡು ಅನ್ಬೇಕಂತ. ಶರಣಪ್ಪನ ಮೇಲೆ ದೇವ್ರ ಮೇಲೆ ಹೆಂಗೆ ಭಾರ ಹಾಕ್ಬೇಕು, ಆಗತ್ತಾಳು ಇದು ಆಗವಲ್ ನೋಡ್ರಿ ಇವತ್ತು ಹಂಗೆ ತಿಳ್ಕೊಂಡು ಅನ್ಬೇಕು. ನಾನು ಲೈಟ್ ಕಟ್ ಅಂತೇಳಿ ಇವತ್ತು 20 ದಿನ ಆತರ ನಾ ಹೇಳಕತ್ತಿ, ಕರೆನ ರೀ, 20 ದಿನ ಆತ ಲೈಟ್ ಕಟ್ರಿ ಈ ಕಡೆ ಅಂತ ತಿಳ್ಕೊಂಡು ಹೇಳಕತ್ತಿದ್ವಿ. ಇದು TC ವೋಲ್ಟೇಜ್ ಒಂದು ಇಲ್ಲಾರ್ದು ಕಣ್ಣು ಈ ಮದ್ದು ಮಗ್ಯಾಕತ್ತಿ, ಇಲ್ಲಿಗೆ ಓದೋಕ್ಕಾಗಂಗಿಲ್ಲ, ಅದಕ್ಕೆ ಲೈಟ್ ಕಟ್ ಅಂತ ತಿಳ್ಕೊಂಡು ನಾನು ಪುರಾಣ ಚಲೋವಾದ ಹೇಳ್ಕತ್ತಿ. ಅಜ್ಜರ ಕಟ್ಟೇ ಬಿಡ್ತೀನಿ ರೀ, ಈಗ ಪುರಾಣ ಮಂಗಲ ಇಲ್ಲ ಅಂತ ತಿಳ್ಕೊಂಡು ಅಂತ ನಾವು ನಮ್ಮ ಹುಡುಗರು ಅಂತಾವು ಪುರಾಣ ಮಂಗಲ ಆಕೈತಿ, ಆ ಬಳಿಕ ಅಂಪ್ಲಿಪರ ತೆಗಿಡ್ತಾರೆ, ನಮ್ಮ ಪಾಡಿ ನಾವು ಕಿ ಹಿಂಗೆ ಅದು ಏನು ಆಕೈತಿ, ಅದು ಎಂದು ನಡಿಬೇಕು, ಯಾರು ನಡಿಸ್ಬೇಕು ನಡೀತದೆ, ನಡ್ಕೊಂಡು ಹೋಗ್ತೈತೆ, ಅದು ಪರಮಾತ್ಮನ ಲೀಲೆ, ಅದು ತೇರ, ಅದು ಹೆಂಗೆ ಆಗಬೇಕು ಹಾಗಾಗತ್ತೆ. ಅದು ನಾವು ಮಾಡೀನಿ ನೀ ಮಾಡೀನಿ ಅಂತ ತಿಳ್ಕೊಂಡು ಅನ್ಬಾರ್ದು, ಅದನ್ನು ನಾ ಮಾಡಿದೆ ನೀ ಮಾಡಿದೆ ಅಂತ ತಿಳ್ಕೊಂಡ್ರೆ ಉಚ್ತಾನೆ ಅದು ಯಾವಾಗ ಆಗಬೇಕು, ಯಾವಾಗ ಆಗಬೇಕು, ಯಾವಾಗ ಎಳಿಬೇಕು ಅಂತ ತಿಳ್ಕೊಂಡು ಅದು ಶರಣಪ್ಪಗೆ ಗೊತ್ತಿತ್ತು, ಪರಮಾತ್ಮಗೆ ಗೊತ್ತೈತೆ. ಅದು ನಾವು ಅನ್ಕೊತೀವಿ ನಾವು ಮಾಡಿದ ತಪ್ಪದು, ನಾನು ಅಂತ ತಿಳ್ಕೊಂಡು ಯಾವಾಗ ಅನ್ನಬಾರ್ದು, ನಮ್ಮ ಬಾಯಾಗ ಬರಬಾರ್ದು. ಅದು ಅವೆಲ್ಲವೂ ಕೂಡ ನಮ್ಮ ಮನಸ್ಸಿನಾಗ ಇಟ್ಕೋಬಾರ್ದು. ಅವು ಶರಣಪ್ಪ ಮಾಡ್ಕೊತಾನ, ಅವು ಮಾಡಿಸ್ಕೊಂಡು ಹೋಗ್ತಾನೆ, ದೇವ್ರು ಯಾವೆಲ್ಲ ಮಾಡ್ಕೊಂಡು ಹೋಗ್ತಾನೆ, ನಾವು ಏನು ನಡೆಸ್ಬೇಕು ಯಾವಾಗ ನಡೀತಿರ್ತೈತಿ. ಚಳಿಗಾಲ ಯಾವಾಗ ಬರಬೇಕು, ಬೇಸಿಗೆ ಕಾಲ ಯಾವಾಗ ಬರಬೇಕು, ಮಳೆ ಯಾವಾಗ ಬರಬೇಕು, ಅವಾಗೆಲ್ಲ ಕೊಡ್ತಿರ್ತೈತೆ, ಮಾಡ್ತಿರ್ತಾನೆ. ನಮ್ಮೂರ ತೇರು ಯಾವಾಗ ಎಳಿಬೇಕು, ಯಾವಾಗಿಲ್ಲ, ಎಂಥ ಟೈಮ್ಗೆ ಎಳಿಬೇಕು ನಾವಂತ ಕೊಟ್ಟಿವಿ. ಏನು ಟೈಮ್ ಕೊಟ್ಟಿವಿ, ಪತ್ರಿಕೆ ಒಳಗೆ 5 ಗಂಟೆ 30 ನಿಮಿಷಕ್ಕೆ ತೇರು ಎಳಿಬೇಕಂತ ಕೊಟ್ಟಿವಿ. ಅದು ಅಷ್ಟಕ್ಕೆ ಎಳಿತೈತೇನ, ಅದೇನಾರ ಅದಕ್ಕೆ ಅಷ್ಟಕ್ಕೆ ಎಳಿತೈತೇನು? ಎಳೆಯಂಗಿಲ್ಲ, ಅದು ತನ್ನಷ್ಟಕ್ಕೆ ತಾನು ಅದು ಎಷ್ಟು ಸಮಯಕ್ಕೆ ಎಳಿಬೇಕು ಆ ಟೈಮಿಗೆ ಎಳಿತದ. ಎಷ್ಟು ಮಂದಿ ನಮ್ಮ ಊರಾಗ ಸ್ವಾಮಿಗಳು ಬರಬೇಕು ಅಷ್ಟು ಮಂದಿ ಸ್ವಾಮಿಗಳು ಬಂದು ಹೋಗ್ತಾರೆ. ಇಷ್ಟು ಮಂದಿ ಅಷ್ಟು ಮಂದಿ ಬರ್ತಾರೆ ಅಂತ ತಿಳ್ಕೊಂಡ್ರೆ ನೀವು, ಎಷ್ಟು ಮಂದಿ ಬರ್ತಾರೆ ನಮ್ಮ ಊರಾಗ ಎಷ್ಟು ಮಂದಿ ಅದಾರ, ನಾನು ಅಷ್ಟು ಮಂದಿಗೆ ಪುರಾಣ ಹೇಳ್ಬೇಕಂತೇನು ಇಲ್ಲಿ ಬರ್ಕೊಟ್ಟಿಲ್ಲ, ನಂದು ಕರ್ಮ ಐತಿ, ನಾ ಹೇಳಕತ್ತೀನಿ ಅಟ. ಎಷ್ಟು ಮಂದಿಗೆ ಹೇಳ್ಬೇಕಂತೇನಿಲ್ಲ, ಅವ್ರು ಅಷ್ಟು ಮಂದಿ ಬಂದು ಪುರಾಣ ಕೇಳ್ಬೇಕಂತೇನಿ ಬರ್ಕೊಟ್ಟಿಲ್ಲಲ್ಲ. ಅವ್ರು ಬರ್ತಿರ್ತಾರೆ, ಹೋಗೋರು ಹೋಗ್ತಿರ್ತಾರೆ, ನಡೀತಿರ್ತೈತೆ. ಆಗ ಅದು ಒಂಥರ ಬರೋರು ಹೋಗೋರು ನಡೀತಿರ್ತೈತೆ. ಹಂಗೆ
ಅದು ನಡೀತಿರ್ತದೆ. ಪರಮಾತ್ಮನ ಮೇಲೆ ಒಂದು ನಂಬಿಕೆ ಇಡಬೇಕದ. ಪರಮಾತ್ಮ ಯಾವಾಗ ಮಾಡ್ತಾನೆ ಮಾಡ್ಕೊಂಡು ಹೋಗ್ತಾನೆ. ಒಂದು ಸಮಯ ಹಿಂಗೆ ಅನ್ಕೋಬೇಕು, ಏನಂತ, ದೊಡ್ಡ ಕಾರ್ಯವನ್ನು ಮಾಡಬೇಕಾದ್ರೆ, ಯಾವುದೇ ದೊಡ್ಡದಾಗಿರ್ತಕ್ಕಂಥ ಮಹತ್ವವಾದ ಕಾರ್ಯವನ್ನು ಮಾಡಬೇಕಾದ್ರೆ, ನಿಮ್ಮ ಮನೆ ಒಳಗೆ ಮನೆ ಕಟ್ಟಿಸ್ಬೇಕಾದ್ರೂ, ಹೊಲ ಹಿಡಿಬೇಕಾದ್ರೂ, ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಪರಮಾತ್ಮ ಮಾಡೋವಂಥ ಕೆಲಸ ತಾನು ಮಾಡ್ತಿರ್ತಾನೆ. ಯಾವ ಸಮಯಕ್ಕೆ ಆಗಬೇಕಾಗುತ್ತದೆ ಅದು ಆಗೇ ಆಗ್ತೈತಿ. ಯಾವ ಸಮಯಕ್ಕೆ ಆಗಬೇಕು ಅದು ಆಗೇ ಆಗ್ತಿರ್ತದೆ. ನಾವು ಅಂದ್ಕೊಂಡಂಗೆ ಯಾವುದು ನಡೆಯುವುದಿಲ್ಲ, ಯಾವುದು ನಡೆಯಂಗಿಲ್ಲ. ಎಲ್ಲವೂ ಕೂಡ ಅವು ಏನು ನಡೆಸ್ಕೊಂಡು ಹೋಗ್ತಿರ್ತಾನೆ, ನಡೀತಿರ್ತೈತಿ. ಅದು ನಡೆಯೋದು ಅವನು ಕರೆಮ. ನಾವು ಅಷ್ಟೇ ಹೇಳ್ಕೊಂಡು ಹೋಗ್ತೀವಿ, ಅಷ್ಟ ಸುಮ್ಮನೆ ಹಿಂಗಪ್ಪ ಅಂತ ತಿಳ್ಕೊಂಡು ಅನ್ನೋದು. ಅವನಿಗೆ ಮಾಡಿಸ್ಕೊಳ್ಬೇಕಂತ ತಿಳ್ಕೊಂಡಿತ್ತ ತೇರ ಆಗ್ತದೆ. ನಾವು ಪಟ್ಟಿ ಕೊಟ್ಟಿವ್ರಿ, ನಾವು ಇಷ್ಟು ಕೊಟ್ಟಿವ್ರಿ, ನಾವು ಇಷ್ಟು ಕೊಟ್ಟಿವಿ ಅಂತ ತಿಳ್ಕೊಂಡಂದ್ರೆ ಕೊಟ್ಟಿರಿ ಇಲ್ಲ ಅಂತಲ್ಲ. ಎಲ್ಲಿಂದ ಕೊಟ್ಟಿರಪ್ಪ? ಏನು ನೀವು ತಾಯಿ ಗರ್ಭದಿಂದ ತೊಗೊಂಬರ್ಬೇಕಾರೆ ರೊಕ್ಕ ಇಟ್ಕೊಂಬೈದ್ರೇನು? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ. ಶರಣರು ಹೇಳ್ಕೊಂಡು ಬರ್ತಾರೆ, ನೀನು ಬರಬೇಕಾದ್ರೆ ಮೈ ಮೇಲೆ ತುಂಡು ಬಟ್ಟೆಯನ್ನು ಇಟ್ಕೊಂಡು ಬಂದಿಲ್ಲ, ಹಂಗೆ ಬಂದಿದಿ. ಏನು ಗಳಿಸಿದಿ ಇಲ್ಲೇ ಗಳಿಸಿದಿ, ಏನು ಉಳಿಸಿದಿ ಇಲ್ಲೇ ಉಳಿಸಿದಿ, ಏನು ಬಿಟ್ಟು ಹೋಗೋದೈತೆ ಎಲ್ಲದು ಇಲ್ಲೇ ಬಿಟ್ಟು ಹೋಗಕತ್ತಿದಿ. ಆದರೆ ಯಾವುದೂ ಕೂಡ ಇದನ್ನಿಂದ ಅಲ್ಲ. ಆದರೂ ಹೋಗಬೇಕಾದರೂ ಕೂಡ ಇದನ್ನು ಯಾರೂ ತೊಗೊಂಡು ಹೋಗಿಲ್ಲ, ಇದನ್ನೆಲ್ಲರೂ ಇಲ್ಲೇ ಬಿಟ್ಟು ಹೋಗ್ಯಾರ. ಇದೆಲ್ಲದೂ ಕೂಡ ಸಂಪತ್ತು ಯಾರ್ದಪ್ಪ ಅಂತ ತಿಳ್ಕೊಂಡಂದ್ರೆ ಇದೆಲ್ಲದೂ ಕೂಡ ಪರಮಾತ್ಮನ ಸಂಪತ್ತದ, ಇದೆಲ್ಲದು ಇಲ್ಲೇ ಬಿಟ್ಟು ಹೋಗೋದದ ಅಂತಾರೆ. ನಾವು ತೊಗೊಂಡು ಹೋಗಿಕ್ಕೆ ಬರ್ತೈತೆ ನಾನು? ಯಾರು ತೊಗೊಂಡು ಬಂದಿಲ್ಲ. ಆತನ ನೀವೊಂದು ಮಾತು ಅಂತೀರಿ, ಕೆರೆ ನೀರು ಕೆರೆ ನೀರು ಚೆಲ್ಲದ ಅಂತ ತಿಳ್ಕೊಂಡು ಅಂತೀರಿ ಕರೆ. ಆದ್ರೆ ನಮ್ಮ ಹೆಸರನ್ನು ಅವ ಕೊಟ್ಟಿದ್ದನ್ನು ಹೌದು ನಾ ಹೇಳ್ತೀನಿ. ನೀವು ಭೂಮಿ ಒಳಗೆ ಬೀಜ ಹಾಕ್ತೀರಿ, ಬೀಜ ಹಾಕಿದ್ದ ಶೇಂಗಾ ಮಳೆಗೆ ಹೊಡಿಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಮಳೆಗೆ ಹೊಡಿಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಯಾವ ನಂಬಿಕೆಯನ್ನು ಇಟ್ಟು ಹೊಲದೊಳಗೆ ಬೀಜವನ್ನು ಹಾಕ್ತೀವೋ, ಯಾವ ನಂಬಿಕೆಯನ್ನು ಇಟ್ಟು ನೀವೆಲ್ಲರೂ ಕೂಡ ಹೊಲದಾಗ ಕೆಲಸ ಮಾಡ್ತೀರೋ, ಯಾವುದೇ ಬೀಜವನ್ನು ನೀವು ಬೆಳಿಬೇಕಾದ್ರೆ ಯಾವುದೋ ಒಂದು ನಂಬಿಕೆ ಇಡ್ತೀರಿ. ಇದ್ರೊಳಗೆ ನಾನು ನಂಬಿಕೆಯನ್ನು ಇಟ್ಕೊಂಡು ಬೀಜ ಹಾಕಬೇಕಾದ್ರೆ ಇದು ಶೇಂಗಾ ಹುಟ್ಟುತ್ತದೆ, ಗೋವಿನ ಜೋಳ ಹುಟ್ಟುತ್ತದೆ, ಇಷ್ಟ ನನಗೆ ಬೀಜ ಕೊಡ್ತದೆ, ಇಷ್ಟ ಚೀಲ ಆಗತ್ತೆ ಅಂತ ತಿಳ್ಕೊಂಡು ಯಾವ ನಂಬಿಕೆಯಿಂದ ಹೇಳಕತ್ತೀರ ಅಂತ ತಿಳ್ಕೊಂಡು ಅಂದ್ರೆ ಆ ಪರಮಾತ್ಮನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯಿಂದ ನೀವು ಹೇಳುತ್ತೀರಿ. ಬಿಡ ಹೌದಲ್ರಿ? ಪರಮಾತ್ಮ ಮೇಲೆ ಒಂದು ನಂಬಿಕೆ ಅದ. ಆ ನಂಬಿಕೆ ಇಲ್ಲ ಅಂತ ತಿಳ್ಕೊಂಡ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಹೊಲದೊಳಗೆ ಹಾಕಿರುವಂಥ ಬೀಜ ಹುಟ್ಟಲಿಲ್ಲ ಅಂದ್ರೆ ನಾವೇನು ಮಾಡಿ, ವಿಶ್ವಾಸ ಇಲ್ಲ ಅಂತ ತಿಳ್ಕೊಂಡ್ರೆ ನಾನು ಬೀಜ ಹಾಕೋಕ್ಕಾಗಂಗಿಲ್ಲ. ಭೂಮಿ ತಾಯಿ ಒಳಗೆ ನಾವು ಬೀಜ ಹಾಕ್ತೀವಿ. ಅದಕ್ಕೆ ಒಂದು ಬೀಜ ಮೊಳಕೆ ಒಡೆದು ಸಾವಿರಾರು ಕಾಳುಗಳನ್ನು ಕೊಡ್ತಾಳ ಆ ತಾಯಿ ಅನ್ನುವುದಕ್ಕಾಗಿ ಬೀಜವನ್ನು ಹಾಕ್ತೀವಿ. ಹೌದಲ್ರಿ? ಆ ನಂಬಿಕೆ ಅದ. ನಮಗೂ ನಿಮಗೆಲ್ಲರಿಗೂ ಕೂಡ ಆ ನಂಬಿಕೆ ಇರೋದ್ರಿಂದ ನಾವು ನೀವೆಲ್ಲರೂ ಕೂಡ ವಿಶ್ವಾಸದಿಂದ ಬಾಳೆ ಮಾಡಕತ್ತೀವಿ, ಬದುಕು ಮಾಡಕತ್ತೀವಿ. ಆ ಪರಮಾತ್ಮನ ಮೇಲೆ ಇರುವಂಥ ನಂಬಿಕೆ ನಮಗೂ ನಿಮಗೆಲ್ಲರಿಗೂ ಎಷ್ಟು ಇದೆಯೋ ಅದಕ್ಕೂ ನಂಬು ಎಲೆ ಮನವೇ ಸಾಂಬನೊಲಿಸುವುದಕ್ಕೆ ನಂಬಿಕೆಯೇ ಕಾರಣ. ನಂಬರು ನಚ್ಚರು ಬರಿದೇ ಕರೆಯುವರು, ನಂಬಲರಿಯರು ಈ ಲೋಕದ ಮನುಜರು. ನಂಬಿ ಕರೆದಡೆ ಓ ಎನ್ನನೇ ಶಿವನು, ನಂಬದೆ ನಚ್ಚದೆ ಬರಿದ ಕರೆಯುವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ಅಂದ್ರವರು. ಶರಣರ ಎಷ್ಟು ಚಲೋ ಮಾತು ಹೇಳ್ಕೊಂಬರ್ತಾರ. ನಮಗೆ ನಂಬಿಕೆ ಇಟ್ಟಿವಂದ ಬಳಿಕ ಅಷ್ಟ ಬರ್ತದಂತ ತಿಳ್ಕೊಂಡು ಹೆಂಗೆ ನಂಬಿಕೆದು ಅಷ್ಟೇ ಪ್ರಬಲವಾಗಿರುವಂಥ ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥ ನಂಬಿಕೆಯನ್ನು ಶರಣ ಬಸವೇಶ್ವರ ನಂಬಿಕೆ ಇಟ್ಟುಕೊಂಡಿದ್ರಂತೆ. ಆ ಸಾಲವನ್ನು ತೀರಿಸ್ತಾನೆ ಅಂತ ತಿಳ್ಕೊಂಡು ಆ ಶರಣ ಬಸವೇಶ್ವರ ಏನು ಇಟ್ಕೊಂಡಿದ್ರು, ಶಿವನ ಮೇಲೆ ನಂಬಿಕೆಯನ್ನು ಇಟ್ಟು ಹೇಳಿದ್ರಂತ. ಶಿವನ ಮೇಲೆ ಭಾರ ಹಾಕಿದ್ರಂತ, ಶಿವನ ಮೇಲೆ ಭಾರ ಹಾಕಿದ್ರಂತ. ಅದಕ್ಕೆ ನೀವು ಅನ್ಬೇಕು ಏನಂತ, ಇವೆಲ್ಲ ಕಾರ್ಯಕ್ರಮ ನಡೀತಿರ್ತಾವಲ್ಲ, ಪರಮಾತ್ಮ ಶರಣ ಬಸಪ್ಪ ಹೆಂಗೆ ನಡ್ಸ್ಕೊಂತ ನಾಳೆ ಅನ್ನಂಗಿಲ್ಲ, ಅನ್ಬೇಕಂತ. ಏನಂತ ಆತ ನಡ್ಸ್ಕೊಳ್ಳೋದ ನಾಳ್ರಿ ಹೆಂಗೆ ಮಾಡ್ಕೊತಾನೆ ನಡ್ರಿ, ಯಾರನ್ನ ನಡ್ಸ್ಕೊಂತಿರ್ತಾನೆ, ಹಾಂ ಮಾಡ್ಕೊತ ಹೋಗಿರ್ತಾನೆ, ನಡೀತಿರ್ತೈತೆ. ಅದು ಯಾವುದು ನಿಂದ್ರಂಗಿಲ್ಲ. ಯಾವುದು ನಿಂದಿರ್ತೈತೇನ? ಯಾವುದು ನಿಂದ್ರಂಗಿಲ್ಲ. ಈಗ ಮನೆಯಾಗಿದ್ದ ಯಜಮಾನ ಮನೆಯಾಗಿದ್ದ ಯಜಮಾನ ಅಂತಿರ್ತಾನೆ, ನಾ ಸತ್ನಂದ್ರೆ ನಿಮಗೆ ಕೂಳು ಅನ್ಬೇಕಂತಿರ್ತಾನೆ. ಅನ್ನಂಗಿಲ್ಲ. ನಾ ಸತ್ತ ದಿನ ನಿಮ್ಗೆ ಕುಳು ಅನ್ಬೇಕು, ಹಂಗಾಕತ್ ನಿಮಗೆ ಅಂತಿರ್ತಾನೆ. ಅವ್ರ ಮನೆಯವ್ರು ಅಂತಾರಂತ, ಮೊದಲು ಸತ್ತರ ಸಾಯಿ ನೋಡೋಣ, ಮೊದಲು ಸತ್ತರ ಸಾಯಿ ನೋಡೋಣ, ನೀ ಸತ್ರ ಇನ್ನೂ ಆರಾಮಾಗಿರ್ತೀವಿ ನಾವು ಅಂತಾರೆ ಅವರು. ಮೊದ್ಲು ನೀ ಸತ್ರ ನಾ ಆರಾಮಾಗಿರ್ತೀನಿ, ಮೊದಲು ಸಾಯಿ ಅಂತ ತಿಳ್ಕೊಂಡು ಅಂತಿರ್ತಾರಂತ. ಹಾಗೆ ಅನ್ಬೇಕಾಗೈತಿ, ನಾ ಸತ್ರ ನಿಮ್ಮ ಕೂಳು ಅನ್ಬೇಕು, ನಿಮ್ಮ ಬಟ್ಟೆ ಅನ್ಬೇಕು, ಹಂಗೆ ಅಂತ ತಿಳ್ಕೊಂಡು ಅಂತಿರ್ತಾರೆ. ಯಾರು ಸತ್ರು ಕೂಡ ಯಾರಿಂದ ಏನು ಮಾಡೋಕ್ಕಾಗಂಗಿಲ್ಲ. ಅವ್ರವ್ರ ಬುತ್ತಿ ಅವ್ರಿಂದ ಇರ್ತೈತಿ. ಶರಣರ ನೆನಪಿಟ್ಕೋರಿ, ನಮ್ಮ ಬುತ್ತಿ ನಮ್ಮ ಇರ್ತೈತೆ, ನಿಮ್ಮ ಬುತ್ತಿ ನಿಮ್ಮಿಂದ ಇರ್ತೈತಿ. ಯಾರ್ಯಾರು ಮಾಡಕ್ಕೆ ತಿಳ್ಕೊಂಡು ನಡೀತಿರ್ತೈತೆ. ಸತ್ತ ಬಳಿಕ ಅವನಿಕಿನ್ನ ಚಲೋ ಮಗ ಇರ್ತಾನೆ, ಚಲೋತ್ನೆ ಬಾಳೆ ಮಾಡ್ಕೊಂಡು ಹೋಗ್ಕೋನ. ನಾ ಸತ್ನಿ ಅಂದ್ರೆ ನೀವು ಕೂಳು ಅನ್ಬೇಕಲ್ಲಿ ಇವನ ಇದೆಲ್ಲ ತೊಗೊಂಡು ಹೋಗ್ಬಿಡ್ತಾನೆ, ನೀವು ಎಲ್ಲ ಇಲ್ಲೇ ಬಿಟ್ಟು ಹೋಗಿರ್ತಾನೆ. ಇಲ್ಲ
ಹಂಗೆ ಶಿವನು ಅಂತ ತಿಳ್ಕೊಂಡು ಕರೀತಾರೆ. ಎಲ್ಲವದನ್ನು ಕೂಡ ಶಿವನ ಮೇಲೆ ನಂಬಿಕೆಯನ್ನು ಇಡೋದು ಅಂತ ಕರೀತಾರೆ. ಶಿವನ ಮೇಲೆ ನಂಬಿಕೆಯನ್ನು ಇಡೋದು. ಶರಣಬಸಪ್ಪನವ್ರು ಏನು ಮಾಡಿದ್ರು, ಶಿವನ ಮೇಲೆ ನಂಬಿಕೆ ಇಟ್ಟು ಹೇಳಿದ್ರಂತ, ಯಪ್ಪ ಕಾಯುವನು ನೀನೇ, ಕೊಲ್ಲುವನು ನೀನೇ, ಎಲ್ಲವನು ನೀನೇ ಅಂತ ತಿಳ್ಕೊಂಡ್ರಂತ. ಎಲ್ಲವೂ ನೀನೇ, ಕಾಯವನು ನೀನೇ, ಕೊಲ್ಲುವನು ನೀನಪ್ಪ, ಎಲ್ಲವುದು ನೀನು ಅಂದ ಬಳಿಕ ಎಲ್ಲದು ನೀನೇ ಮಾಡಪ್ಪ ಅಂತ ತಿಳ್ಕೊಂಡಂದ ಬಳಿಕ ರಾಮೋಜಿ ದಾದ ಬಂದು ಶರಣಬಸಪ್ಪನವ್ರು ಬಾಗಿಲದಾಗ ಬಡಿಗೆ ಹಾಕಿದ್ರೆ ಮತ್ತು ಅವ್ರಿಗೆ ಎಷ್ಟು ಅವಮಾನ ಆಗಿರ್ಬೇಕು ಶರಣರು, ವಿಚಾರ ಮಾಡಿರಿ. ನಿಮ್ಮ ಮನೆ ಹತ್ರ ಯಾರೋ ಒಬ್ಬರು ಬಂದು ಸಾಲ ಕೊಟ್ಟವರು, 1000 ರೂಪಾಯಿಗೆ ಸಾಲ ಕೊಟ್ಟವ್ರು 4 ಮಂದಿಯಾಗಿ ಕೇಳಿದ್ರೆ ನಮ್ಮ ಮರದಿ ಹೋಗ್ತದ ಅಂತ ತಿಳ್ಕೊಂಡು ನಾವೆಲ್ಲ ವಿಚಾರ ಮಾಡ್ತೀವಿ. ಆದರೆ ಶರಣಬಸವೇಶ್ವರರ ಮನೆ ಮುಂದೆ ರಾಮೋಜಿ ದಾದ ಬಂದು ಬಡಿಗೆ ಹಾಕ್ಯಂಗೆ ಕುತ್ಕೋಬೇಕಾದ್ರೆ, ಒಬ್ಬ ಶರಣನ ಮನೆ ಮುಂದೆ ಕುತ್ಕೊಳ್ಬೇಕಾದ್ರೆ ಅವ್ರಿಗೆ ಎಷ್ಟು ಅವಮಾನ ಆಗಿರೋಕ್ಕಿಲ್ಲ. ವಿಚಾರ ಮಾಡಬೇಕಿಲ್ಲ. ಬರೀ ಬಡಿಗೆ ಹಾಕಿದ ಅಂತ ತಿಳ್ಕೊಂಡು ಹೇಳಕತ್ತೀವಿ. ಬಡಿಗೆ ಹಾಕ್ಯಂದ್ರೆ ಸಾಲ ವಸೂಲಿ ಮಾಡೋಕ್ಕೆ ಬಂದಾನ ಅಂತ ತಿಳ್ಕೊಂಡ್ರೆ, ಬರೀ ನಮ್ಮ ಮನೆಗೆ ಯಾರು ಬ್ಯಾಂಕ್ನವ್ರು ಬಂದರು, ಅಯ್ಯೋ ಬ್ಯಾಂಕ್ನವ್ರು ಬಂದಾರ ಅವ್ರ ಮನೆಗೆ ಸಾಲ ವಸೂಲಿ ಮಾಡಕ್ಕೆ ಬಂದರು, ಕಂಡಪಟ್ಟಿ ಸಾಲ ಐತೆ ಅಂತ. ಅದು ಖರವ್ರಿ ಸುಳ್ಳಲ್ಲ. 1-2 ಲಕ್ಷ ರೂಪಾಯಿ ಮಾಡಿರ್ತಾರೆ, ಏನೋ ಕಟ್ಟಕ್ಕೆ ಆಗ್ಲಾರ್ದಕ್ಕೆ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತಾರೆ. ಅವ್ರು ಬ್ಯಾಂಕ್ನವ್ರು ಯಾರು ಬಂದು ಕಟ್ಟಬೇಕು ನೋಡ್ರಿ ನೀವು ಅಂತ ತಿಳ್ಕೊಳವ ಅಂತಾನೆ ಅನ್ನೋದ್ರಿಗೂ, ಯಪ್ಪ 10 ಲಕ್ಷ ರೂಪಾಯಿ ಐತೆ ಅಂತೆ ಸಾಲ ವಸೂಲಿ ಮಾಡಕ್ಕೆ ಬಂದಾರ ನೋಡಿ, ಮ್ಯಾನೇಜರ್ ಬಂದಾನ ಅವ್ರ ಮನೆಗೆ ನೋಡಿ. ಅವನು ಭಾಳ ಕರೆದ್ರೆ ಸುದ್ದಿ ಮಾಡ್ತೈತೆ ಮಂದಿ. ಒಬ್ಬ ಮ್ಯಾನೇಜರ್ ಬಂದ್ರೆ ನಮ್ಮ ಮನೆಗೆಲ್ಲ ಅವಮಾನ ಆಕೈತೆ ಅಂದ ಬಳಿಕ ಶರಣಬಸಪ್ಪನವ್ರ ಜೀವನದಲ್ಲಿ ಒಬ್ಬ ಬಡಿಗೆ ಹಾಕ್ಕೊಂಡು ಹುಸಲಿ ಕೊಡೋನು ಏನು ಸಾಲ ಕೊಡತನಕ್ಕೆ ಹೋಗಂಗಿಲ್ಲ ಅಂದ್ರೆ ಅತ್ತಿಗೆ ಎಷ್ಟು ಅವಮಾನ ಆಗಿರಂಗಿಲ್ಲ, ಹೌದಲ್ಲ? ಎಷ್ಟು ಅವಮಾನ ಆಗಿರೋಕ್ಕಿಲ್ಲ. ನಾವೆಲ್ಲ ವಿಚಾರ, ನಮ್ಮ ಸಾಮಾನ್ಯ ಒಬ್ಬ ಮನುಷ್ಯನಿಗೆ ನಮ್ಗೆ ಇಷ್ಟೆಲ್ಲ ಕಷ್ಟ ಆಕೈತಿ. ಯಾರಿಗೋ ಕೊಡಿಸಿರುವಂಥ ಸಾಲ ತಾನು ಬಳಸಿಕೊಂಡಿಲ್ಲ, ಯಾರಿಗೋ ಕೊಟ್ಟಿರುವಂಥ ಸಾಲವನ್ನು ತಾನು ನಡುವಾಗಿ ಆಯ್ತಪ್ಪ ಅಂತ ತಿಳ್ಕೊಂಡಂದ ಬಳಿಕ ನಿನ್ನ ಹೆಸರದ ನೀನು ಕೊಡಬೇಕಂತ ತಿಳ್ಕೊಂಡಂದ ಬಳಿಕ ಆಯ್ತಪ್ಪ ಶಿವ ಕೊಟ್ಟನ, ಅಲ್ಲಿವರೆಗೆ ಶಿವ ಕೊಡೋ ತನಕ ಇಲ್ಲೇ ಇರಪ್ಪ ಅಂದ್ರೆ ಅವ್ರು. ಮತ್ತು ಶಿವ ಕೊಡೋ ತನಕ ಇಲ್ಲೇ ಇರ ನಾ ಇಲ್ಲೇ ಉಣ್ತೀನಿ ಅಂದವ, ಉಣ್ಣಪ್ಪ ಅದಕ್ಕೆ ಉಣ್ಣಾಕೇನು ಬೇಡ ನಗಲಿ ಇಲ್ಲೇ ಇರ ಅಂತ ತಿಳ್ಕೊಂಡು ಬಾಗಲ್ದಾಗ ಕುಂತು ನೋಡ್ರಿ ಮಗವ ರಾಮೋಜಿದಾದ. ಮತ್ತು ಹೆಂಗೆ ಅವ್ರು ಸಾಲ ವಸೂಲಿ ಮಾಡಕ್ಕೆ ಬರ್ತಾರೆ, ಭಾಳ ಕಟ್ಟುಗ್ರ ಮನಸ್ಸು ಇರ್ತಾರೆ. ಅವ್ರು ಹೇಳ್ತೀರಿ ಸುಳ್ಳಲ್ರಿ, ಕಟ್ಟೋಗ್ರು ಇರ್ತಾರೆ ಅವರು. ಸಾಲ ವಸೂಲಿ ಮಾಡ್ಬೇಕಾದ್ರೆ ಭಾಳ ಕಟ್ಟೋಗ್ರ ಮನಸ್ಸು ಇರ್ತೈತೆ ಅವ್ರದ್ದು. ಹಂಗೆ ವಸೂಲಿ ಮಾಡೋಂಗಿಲ್ಲ ಅವ್ರು ಹೇಳ್ತೀರಿ, ಬಾಯಿಗೆ ಬಂದಿದ್ದ ಮಾತಾಡ್ತಾರೆ. ಹಂಗೆ ಅವ್ರು ಅಲ್ಲೇ ಇರ್ತೀನಿ, ನಾನು ಇಲ್ಲೇ ಇರ್ಬೇಕು, ನಾನು ಇಲ್ಲೇ ಮಲ್ಕೊತೀನಿ ಅಂದವ. ಆಯ್ತಪ್ಪ ಅಷ್ಟ ಆಗಲಿ ಅಂದರು. ಶರಣರು ಏನು ಮಾಡಿದ್ರು, ಸಾಯಂಕಾಲ 3 ಹೊತ್ತು ಪೂಜೆ ಮಾಡ್ಕೊಳ್ಳೋರು ಅವರು. 3 ಹೊತ್ತು ಪೂಜೆ ಮಾಡ್ಕೊಳ್ಳೋರು. ಸಾಯಂಕಾಲ ಯಾವಾಗ ಬಡಿಗೆ ಹಾಕಿ ಕೂತ್ಕೊಂಡು ಬಳಿಕ ಸಾಯಂಕಾಲ ಸ್ನಾನ ಮಾಡಿಕೊಂಡ್ರು, ಲಿಂಗಾರ್ಚನೆಗೆ ಕೂತ್ಕೊಂಡ್ರು. ಕೈ ಒಳಗೆ ಲಿಂಗಾರ್ಚನೆ ಪತ್ರಿ ಎರ್ಸಾಕತ್ತಿದ್ರು, ಗಂಧ ಹಚ್ಚಾಕತ್ತಿದ್ರು, ಅಕ್ಷತೆ ಹಾಕಾಕತ್ತಿದ್ರು, ಉದಿನ ಕಡ್ಡಿ ಬೆಳಗಾಕತ್ತಿದ್ರು. ಬೆಳಗ್ಗೆ ಕೈ ಒಳಗೆ ಲಿಂಗೈನ ಹಿಡ್ಕೊಂಡು ಹೇಳಾಕತ್ತಿದ್ರು, ಲಿಂಗಯ್ಯ ಯಪ್ಪ ನಾನು ನಿನ್ನ ಮೇಲೆ ಭಾರ ಹಾಕೀನಿಪ್ಪ, ನೀ ಕೊಟ್ಟ ದಿನ ನಾನು ಸಾಲವನ್ನು ತೀರಿಸುತ್ತೇನೆ ನನ್ನಪ್ಪ, ನೀ ಏನಾದರೂ ಮಾಡಿ ಆ ಸಾಲವನ್ನು ಹರಿದಪ್ಪ ಅಂತ ತಿಳ್ಕೊಂಡ್ರು ಅವ್ರು. ನೋಡಿ ಹೆಂಗಿರ್ಬೇಕು. ಏನು ಕಷ್ಟ ಬಂತಂದ್ರು ಏನು ಮಾಡಿರಿವ ಇನ್ನೊಬ್ರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ. ನಮಗೆ ಇವತ್ತು ಕುತ್ತಿಗೆ ಮಠ ಕಷ್ಟ ಬಂದೈತೆ ಅಂದರು ಇನ್ನೊಬ್ಬರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ. ಬಂಧು ಬಳಗದ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ. ಹಣ ತಮ್ಮಳ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ. ನಮಗೆ ಬೇಕಾದವ್ರು ಅದಾರ ಅಂತ ತಿಳ್ಕೊಂಡು ಕೂಡ ಅವ್ರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ. ಬೇಕಾದವ್ರು ನಿನ್ನ ಆತ್ಮೀಯರದಾರ ಅಂತ ತಿಳ್ಕೊಂಡ್ರು ಕೂಡ ನಿಮ್ಮ ಕಷ್ಟಗಳನ್ನು ಅವ್ರ ಮುಂದೆ ಹೇಳಬೇಡ್ರಿ. ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ. ಯಾರ ಮುಂದೆ ಹೇಳ್ರಿ? ನಿಮ್ಮ ಕೈಯಾಗಿ ಲಿಂಗ ಐತಲ್ಲ, ಲಿಂಗೈಗೆ ಹೇಳ್ರಿ, ನಿಮ್ಮ ದೇವ್ರಿಗೆ ಹೇಳ್ರಿ, ಯಪ್ಪ ನಮಗೆ ಕಷ್ಟ ಬಂದೈತಿ, ಈ ಕಷ್ಟವನ್ನು ಪರಿಹಾರ ಮಾಡ್ರಪ್ಪ, ಈ ಲಿಂಗಯ್ಯ ನನಗೆ ಬಂದಿರತಕ್ಕಂಥ ಕಷ್ಟ ಇದು ಪರಿಹಾರ ಮಾಡಪ್ಪ ಅಂತ ತಿಳ್ಕೊಂಡು ಇಷ್ಟು ಅನ್ಕೊಂಡು ಆತನ ಮೇಲೆ ಒಂದು ಪತ್ರಿ ಏರಿಸ್ರಿ. ಏನು ಮಾಡಬೇಕು? ಆ ಲಿಂಗೈನ ಮೇಲೆ ಒಂದು ಪತ್ರಿ ಏರಿಸಿ, ಯಪ್ಪ ಎಲ್ಲ ಕಾಯುವನು ನೀನೇ, ಕೊಲ್ಲುವನು ನೀನೇ, ನಿನ್ನ ಮೇಲೆ ನಂಬಿಕೆ ಇಟ್ಟಿನಪ್ಪ, ಏನು ಮಾಡ್ತೀಯ ಮಾಡು, ನಿನಗೆ ಬಿಟ್ಟಿದ್ದಪ್ಪ ಅಂತ ತಿಳ್ಕೊಂಡು ಲಿಂಗೈನ ಪೂಜೆ ಮಾಡ್ಕೋರಿ. ಪೂಜೆ ಮಾಡಿಕೊಂಡು ಒಂದಿಷ್ಟು ಧ್ಯಾನ ಮಾಡಿರಿ, ಪ್ರಾರ್ಥನೆ ಮಾಡಿ, ಪಂಚಾಕ್ಷರಿ ಮಹಾಮಂತ್ರವನ್ನು ಹೇಳಿ ಆತನ ಮೇಲೆ ಭಾರ ಹಾಕಿ 1 ನಿಮಿಷಕ್ಕೆ ಧ್ಯಾನ ಮಾಡ್ಕೊತ ಕೂಡ್ರಿ. ಆತ ನಿಮಗೇನು ಕೊಡಬೇಕಾಗಿರ್ತಕ್ಕಂಥ ಕೊಡ್ತಾನೆ. ನಿಮ್ಮ ಕಷ್ಟವನ್ನೆಲ್ಲ ದೂರ ಮಾಡ್ತಾನೆ. ನಿಮ್ಮ ಕಷ್ಟ ದೂರ ಮಾಡ್ತಾನೆ. ಸುಳ್ಳಲ್ಲ. ಶರಣಪ್ಪನವ್ರು ಏನು ಮಾಡಿದ್ರು, ಕೈಯಾಗ ಲಿಂಗ ಹಿಡ್ಕೊಂಡ್ರಂತ, ಲಿಂಗೈನ ಹಿಡ್ಕೊಂಡು ಪೂಜೆ ಮಾಡಾಕತ್ತಿದ್ರು. ಲಿಂಗೈ ಹೇಳಾಕತ್ತಿದ್ರಂತ, ಯಪ್ಪ ನಿನ್ನ ಹೆಸರು ಹೇಳಿ ನಾನು ಸಾಲ ತೊಗೊಂಡು ಬಂದಿನಪ್ಪ, ನನಗೆ ಈ ಕಷ್ಟ ಬಂದೈತೆ, ನನಗೇನು ಬ್ಯಾಡಪ್ಪ, ಶಿವ ಕೊಟ್ಟ ದಿನ ನಾನು ಕೊಡ್ತೀನಿ ಅಂತ ತಿಳ್ಕೊಂಡು ನಿನ್ನ ಮೇಲೆ ಭಾರ ಹಾಕಿನಪ್ಪ, ನನಗೆ ಅದರ ಅವಶ್ಯಕತೆ ಇಲ್ಲಪ್ಪ, ನೀನು ಸಾಲವನ್ನು ಹರಿಯುವನು ನೀನೇ, ಸಾಲವನ್ನು ತೀರಿಸುವನು ನೀನೇ, ಸಾಲವನ್ನು ಬಿಡುವಂತ ನೀನೇ, ಹೇಗಾದರೂ ಮಾಡಪ್ಪ ಅಂತ ತಿಳ್ಕೊಂಡು ಲಿಂಗೈನ ಮೇಲೆ ಭಾರವನ್ನು ಹಾಕಿ ಲಿಂಗ ಪೂಜೆಯನ್ನು ಮುಗಿಸಿದ್ದರು ಶರಣರು. ರಾತ್ರಿ ಸಮಯದೊಳಗ ತೇಲಿಸೋ ಇಲ್ಲ ಮುಳುಗಿಸೋ, ತೇಲಿಸೋ ಇಲ್ಲ ಮುಳುಗಿಸೋ, ತೇಲಿಸೋ ಇಲ್ಲ ಮುಳುಗಿಸೋ, ನಿನ್ನ ಕಾಲಿಗೆ ಬಿದ್ದನಯ್ಯ ಪರಮ ಕೃಪಾಳು, ಕಾಲಿಗೆ ಬಿದ್ದನಯ್ಯ ಪರಮ ಕೃಪಾಳು.
ಕೈ ಒಳಗೆ ಲಿಂಗವನ್ನು ಹಿಡಿದುಕೊಂಡು ಲಿಂಗೈಗೆ ಹೇಳಕತ್ತಿದ್ರಂತ, ತೇಲಿಸೋ ಇಲ್ಲ ಮುಳುಗಿಸೋ, ಕಾಪಾಡುವನು ನೀನೇ, ಕಾಯುವನು ನೀನೇ, ಕೊಲ್ಲುವನು ನೀನೇ ಅಂತ ತಿಳ್ಕೊಂಡು ಹೇಳಕತ್ತಿದ್ರಂತ. ಲಿಂಗಾರ್ಚನೆಯನ್ನು ಮಾಡಿಕೊಂಡು ಲಿಂಗವನ್ನು ತಮ್ಮ ಕರಡಿಗೆ ಒಳಗೆ ಇಟ್ಕೊಂಡು ಆ ಪರಮಾತ್ಮ ಮೇಲೆಲ್ಲ ಭಾರವನ್ನು ಹಾಕಿ ನಿದ್ರೆ ಮಾಡಾಕತ್ತಿದ್ರು, ಮಲ್ಕೊಂಡ್ರಂತ. ಅದಕ್ಕೆ ನೀವು ಕೂಡ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಪರಮಾತ್ಮನ ಮೇಲೆ ಭಾರ ಹಾಕೋದೆವು. ಮಾಡೋವಂಥವನು ನೀನು ಎಲ್ಲ ಮಾಡೋದು ಮಾಡ್ತೀಪ್ಪ ಮಾಡಾಗಾರ ಅಂತ ತಿಳ್ಕೊಳ. ನಾನಾ ಮಾಡಿದೆ ಅಂತ ತಿಳ್ಕೊಂಡ್ರೆ ಹೆಂಗಾಕೈತೆ? ಅವ ಏನು ಮಾಡ್ತಾನೆ, ನಾ ಮಾಡಿದೆ ಅಂತ ತಿಳ್ಕೊಂಡಾಗಾರ ಮಾಡಾಗಾರ ಅಂತ ಕೈ ಬಿಡ್ತಾನೆ. ನೀವು 10 ಚೀಲ ಗೊಬ್ಬರ ಹಾಕಿದ್ರೆ ಬೆಳಗಿಲ್ಲ ಹೊಲ, ಅದು ಬೆಳಗಿಲ್ಲ. ಅದು ಯಾಕೆ ನಾ ಮಾಡಿನ, ನಾ ಗೊಬ್ಬರ ಹಾಕೀನಿ ಅಂತ ತಿಳ್ಕೊಳೋದು ಬೆಳೆದೈತೇನ? ಅದು ನಿಮ್ಮ ಒಳಗದು ನಾನೆಂಬ ಅಹಂಕಾರ ಹುಟ್ಕೊಂತಂದ್ರೆ ಮುಗೀತೆ. ಅದು ನಾನಾ ಮಾಡ್ತೀನಿ, ನಾನು ಹಾಕಿದಲ್ಲೇ ಗೊಬ್ಬರ ಹಾಕಿದ್ರೆ ಬೆಳೆದೈತೆ ಅಂತಲ್ಲ. 100 ಚೀಲ ಗೊಬ್ಬರ ಹಾಕಿದ್ರೆ ಬೆಳಿಲ್ಲ ಅಂತ ತೊಗೊಂಡು ಏನು ಮಾಡೋದು? ಭೂಮಿ ತಾಯಿ ಕೊಡಬೇಕಲ್ಲಿ, ಆಯ್ಕೆ ಕೊಟ್ಟಾಗ ಮಾತ್ರ ಬೆಳ್ಕೊಂಡು ತಿಂತೀವಿ, ಇಲ್ಲಾಂದ್ರೆ ಆಗತ್ತೇನು? ನಾನಾ ಮಾಡೀನಿ, ನಾ ಬೆಳೆದೆ. ನೀ ಎಲ್ಲಿಂದ ಬೆಳೆದಪ್ಪ? ಒಂದು ಶೇಂಗಾ ಕಾಳು ಕೊಡತ್ತೆ, ನಾನು 100 ಕಾಳು ಮಾಡಾಗ ನೋಡೋಣ, ಮಾಡೋಕ್ಕತ್ತೆ ನಿನ್ನಿಂದ? ಅವನ ಕೈ ಭೂಮಿ ತಾಯಿ ಒಳಗೆ ಶಕ್ತಿ ಐತಿ, ಆಯ್ಕೆ ಮಾಡ್ತಾಳೆ. ಒಂದು ಕಾಳು ಕೊಟ್ರೆ 1000 ಕಾಳು ಮಾಡಿ ಕೊಡ್ತಾಳೆ ನಮಗೆ. ಒಂದು ಬೀಜದ ಕಾಳು ಹೋಗದ್ದೆ ಅಂದ್ರೆ ನೀ 1000 ಕಾಳು ತೆನಿಗೆ ಮುತ್ತಿನ ತೆನಿಗೆ ಕೊಡ್ತಾಳೆ ನಿಮಗೆ. ಅಂಥ ಶಕ್ತಿ ಆ ತಾಯಿ ಒಳಗೆ ಅದ. ಅದಕ್ಕೆ ಲಿಂಗೈಗೆ ಹೇಳಕತ್ತಿದ್ರು, ಯಪ್ಪ ಕಾಯು ನೀನು, ಕೊಲ್ಲು ನೀನು ಅಂತ ತಿಳ್ಕೊಂಡು ಒಂದು ಲಿಂಗಾರ್ಚನೆ ಮಾಡ್ಕೊಂಡು ಮಲ್ಕೊಂಡು ಬಳಿಕ ಕನಸು ಬಿತ್ತು ಶರಣರಿಗೆಲ್ಲ. ಎಲ್ಲಿ ಎಲ್ಲ ಭಾರವನ್ನೆಲ್ಲ ಪರಮಾತ್ಮನ ಮೇಲೆ ಹಾಕಿದ್ರು, ಲಿಂಗೈನ ಮೇಲೆ ಹಾಕಿ ಲಿಂಗಯ್ಯ ಹೋಗಿ ಸುದ್ದಿ ಮುಡಿಸಿದಂತ ಶಿವನಿಗೆ, ಯಪ್ಪ ನಿಮ್ಮ ಶರಣರು ಹಿಂಗೆ ಆಗಿಬಿಟ್ಟತ್ತೆ, ತ್ರಾಸಿನೊಳಗೆ ಬಿದ್ದಾರ, ಮತ್ತು ನಿನ್ನ ಮೇಲೆ ಭಾರ ಹಾಕ್ಯಾರಪ್ಪ ಅಂತ ತಿಳ್ಕೊಂಡಂದು ಬಳಿಕ ಅವಾಗ ಪರಮಾತ್ಮ ಏನು ಮಾಡಿದ ಕನಸ್ನ್ಯಾಗ, ಯಾರ ಕನಸ್ನ್ಯಾಗ? ಸಾಹುಕಾರನ ಕನಸ್ನ್ಯಾಗ ಹೋದಂತ. ಕನಸು ಬಿತ್ತು ಸಾಹುಕಾರಗೆ. ಈ ಪ್ರಾಣಿಗಳೇನದಾವಲ್ರಿ, 84 ಲಕ್ಷ ಜೀವರಾಶಿ ಒಳಗೆ ಮನುಷ್ಯನಿಗೆ ಮಾತ್ರ ಕನಸು ಬೀಳ್ತಾವೆ, ಉಳಿದ ಪ್ರಾಣಿಗಳಿಗೆ ಕನಸು ಬೀಳಂಗಿಲ್ಲ. ಒಂದು ನೆನಪಿರಲಿ ನಿಮಗೆ, ಉಳಿದ ಪ್ರಾಣಿಗಳಿಗೆ ಒಟ್ಟ ಕನಸು ಬೀಳಂಗಿಲ್ಲ, ಮನುಷ್ಯನಿಗೆ ಮಾತ್ರ ಕನಸು ಬೀಳ್ತಾವೆ, ಉಳಿದ ಪ್ರಾಣಿಗಳಿಗೆ ಯಾರಿಗೆ ಕನಸು ಬೀಳಂಗಿಲ್ಲ. ನೋಡಿರ ನೀವು ಯಾವಾಗಾರ? ನಮ್ಮ ಮನೆಯಾಗ ಎತ್ತ ಎಮ್ಮೆ ದನ ಏನದಾವಲ್ಲ, ಅವು ಎತ್ತ ಎಮ್ಮೆ ದನ ಏನದಾವಲ್ಲ ಅವು ನೋಡ್ರಿರೇನು? ಗೊರಕಿ ಹೊಡೆದ ನೋಡ್ರಿರೇನು? ಗೊರಕಿ ಹೊಡೆದಿಲ್ಲ. ಮತ್ತು ನಾವು ಮಲ್ಕೊಂಡಾಗ ಏನಂತೀವಿ ಗೊತ್ತನ್ರಿ? ಮಲ್ಕೊಂಡಾಗ ಆಗಲತ್ತು ಏನು ಮಾತಾಡಿರ್ತೀವಲ್ಲ ರೀ, ಹೊಲ್ದಾಗ ಕಳೆ ತೆಗಿಬೇಕಾದ್ರೆ, ಹೊಲ್ದಾಗ ನೀವು ಗಳೆ ಹೊಡಿಬೇಕಾದ್ರೆ, ಗಳೆ ಹೊಡಿತಿರ್ತಾರೆ ನೋಡ್ಬೇಕು, ಹುಯ್ಯು ಅಂತ ತಿಳ್ಕೊಂಡಿರ್ತಾರಲ್ಲ, ಇವು ಮನೆಗೆ ಬಂದು ಗಳೆ ಹೊಡಿತಿರ್ತಾವೆ. ಮನೆಗೆ ಬಂದು ಗಳೆ ಹೊಡಿತಿರ್ತಾವೆ, ಹೊಡೆಯೋದು ಇವು ಮನೆಗೆ ಚಲೋ ಆಗಿರ್ತೈತೆ ಗಳೆ. ಅವು ಎಷ್ಟೋ ಮಂದಿ ಗಳೆ ಹೊಡಿತಾರೆ, ಹೊಲ್ದಾಗ ಹೊಡೆದಿರ್ತಾರೆ, ಮತ್ತು ಅದನ್ನು ಒಳಗೆ ಬಂದು ಚಲೋವಾಗಿರ್ತೈತೆ ಗಳೆ ಹೊಡೆದಿರ್ತಿರಲ್ಲಪ್ಪ. ಸತ್ಯ ಐತಿಲ್ಲ ನಾ ಹೇಳೋ ಮಾತು, ನನಗಂತ ಅನುಭವ ಆಗೈತೆ, ನಿಮ್ಗೆ ಆಗೈತಿಲ್ಲ ಗೊತ್ತಿಲ್ಲ. ಆಗೈತೆ ರೀ, ಎಲ್ಲರಿಗೆ ಆಗಿರ್ತಿಲ್ಲ. ಮನುಷ್ಯ ಅನ್ನುವಂಥ ಪ್ರಾಣಿಗೆ ಕನಸು ಮತ್ತು ಕನವರ್ಸೋದು ಮನುಷ್ಯನಿಗೆ ಮಾತ್ರ, ಉಳಿದ ಪ್ರಾಣಿಗಳಿಗೆ ಕನವರ್ಸೋದಿಲ್ಲ, ಕನಸು ಬೆಳಂಗಿಲ್ಲ. ಅವಕ್ಕೆ ಕನಸು ಬೆಳಂಗಿಲ್ಲ. ಅವು ಉಳಿದ ಪ್ರಾಣಿಗಳಿಗೆ ಮಾತ್ರ ಈಗ ಕನಸು ಬೆಳಂಗಿಲ್ಲ. ಮನುಷ್ಯ ಅನ್ನುವಂಥ ಪ್ರಾಣಿಗೆ ಮಾತ್ರ ಕನಸು ಬೀಳ್ತೈತಿ. ಕನಸಿನಾಗ ಎಲ್ಲೇ ಹೋದಂಗೆ ಅಕ್ಕನ ನಿದ್ಗಣ್ಣಾಗೆಲ್ಲ ಅಡ್ಡಾಡಿ ಬರ್ತಾನೆ, ಕನಸಿನಾಗ ಎಲ್ಲೆಲ್ಲಿ ಹೋಗಿ ಬಂದಂಗೆ ಆಕೈತಿ. ಇವತ್ತು ಜಾತ್ರೆ ಐತಿ, ಇವತ್ತು ಚಿಲ್ಕುಂಟೆ ಜಾತ್ರೆಗೆ ಹೋಗಿದ್ರಿಲ್ಲ ಎಲ್ಲರೂ? ಹೋಗ್ಯಾರ, ಇನ್ನೂ ಬಂದಿಲ್ಲ ರೀ, ಅವ್ರನ್ನ ಅಲ್ಲೇ ಅದಾರ ಜಾತ್ರೆಗೆ. ಜಾತ್ರೆಗೆ ಹೋಗ್ಯಾರ, ಬಂದಾರ, ಮನೆಗೆ ಮಿಡ್ಚಿ ಬೀಜ ಹಾಕ್ಯಂದು ಮನೆಗೆ ಇದು ತಿನ್ನಾಕತ್ತಾರ ಅವ್ರು. ನೀವು ಒಬ್ಬತ್ತು ನೀವು ಹೇಳಪ್ಪ ಪುರಾಣನ, ನಾವಿಲ್ಲಿ ಕೇಳ್ಕೊತ ಕುಂದಿರ್ತೇವೆ ಅಂತ ಹೇಳ್ಯಾರ. ಕನಸು ಬೀಳ್ತದಲ್ಲ ಮನುಷ್ಯ ಪ್ರಾಣಿಗೆ ಮಾತ್ರ ಬೀಳ್ತದೆ, ಉಳಿದ ಪ್ರಾಣಿಗಳಿಗೆ ಕನಸು ಬಿದ್ದಿಲ್ಲ. ನೀ ಕತ್ತಿ ಹತ್ರ ಹೋಗಿ ಆ ಕತ್ತಿಗೆ ಬೇರಿ, ಕತ್ತಿ ಹಂಗೆ ಹಿಂಗೆ ಅಂತ ತಿಳ್ಕೊಳೋದು ಸುಮ್ಮನೆ ಇರ್ತೈತೆ. ಅದು ಏನು ಅನ್ನಂಗಿಲ್ಲ ಅದಕ್ಕೆ, ಅದು ಒಂದೇ ಇರ್ತೈತೆ. ಅದಕ್ಕೆ ಏನೇನು ಅನ್ನಂಗಿಲ್ಲ. ಗಿಡ ಐತಲ್ಲ, ಇದು ಕಾರಣ ಒಟ್ಟ ಅದಕ್ಕೆ ಅದು ಹೋಗಿ ಏನ್ರಿ ನೀವು ಏನಂಗಿಲ್ಲ, ಅದು ಜೀವ ಐತಿ ಗಿಡಕ್ಕೆ, ಅದು ಏನು ಅನ್ನಂಗಿಲ್ಲ. ಉಳಿದ ಪ್ರಾಣಿಗೆ ಏನು ಅನ್ನಂಗಿಲ್ಲ. ಮನುಷ್ಯ ಜಾಗ್ರನ ಅದನ, ಕನಸುನ ಎಚ್ಚರ ಇದ್ರಾಗೂ ಅದನ, ಸೂಕ್ಷ್ಮದಾಗನ ಅದನ, ಸುಸಪ್ತಿ ಒಳಗನೆ ಇರ್ತಾನೆ ಮನುಷ್ಯ. 3 ಅವಸ್ಥೆ ಒಳಗೆ ಇರ್ತಕ್ಕಂಥವನೇ ಮನುಷ್ಯ ಮಾತ್ರ. ಮತ್ತು ಕತ್ತೆ ಅವು ಏನಿರ್ತಾವಪ್ಪ ಅಂತ ತಿಳ್ಕೊಂಡ್ರೆ ಅವಕ್ಕೆ ಜಾಗ್ರ ಇರಂಗಿಲ್ಲ. ನೀವು ಜಾಗ್ರ ಇರಂಗಿಲ್ಲ ಅವಕ್ಕೆ. ಏನಾರ ಸುಮ್ಮನೆ ಹಂಗೆ ಅಡ್ಡಾಡ್ತಿರ್ತಾವೆ, ಅವಕ್ಕೇನೋ ಇದು ಸೂಕ್ಷ್ಮಾವಸ್ಥೆ ಇರ್ತೈತೆ, ಹಂಗೆ ಸುಮ್ಮನೆ ಹೋಗ್ತಾವೆ, ಅದು ಬೇಯ್ತಿರ್ತಾವೆ, ಬಡಿತಿರ್ತೀರಿ, ಎಲ್ಲ ಮಾಡ್ತಿರ್ತಾರೆ, ನಡೀತಿರ್ತೈತೆ. ಗಿಡಕ್ಕೆ ಏನಾದ್ರು ಇವು ಸುಸಪ್ತಿ ಅವಸ್ಥೆ ಒಳಗೆ ಅದಾವೆ. ನೀವು ಹೋಗಿ ಅವು ಕಡಿದ್ರೆ ಸುಮ್ಮನೆ ಇರ್ತಾವೆ, ಬಡಿದ್ರೆ ಸುಮ್ಮನೆ ಇರ್ತಾವೆ, ಏನಾದ್ರೆ ಸುಮ್ಮನೆ ಇರ್ತಾವೆ, ಸುಸಪ್ತಿ ಅವಸ್ಥೆ ಒಳಗೆ ಇರ್ತಾವೆ. ಹಂಗೆ ಮನುಷ್ಯನಿಗೆ 3 ಅವಸ್ಥೆಗಳು ಒಳಗೊಂಡಿರ್ತದೆ. ಕನಸು ಮಾತ್ರ ಬೀಳ್ತಿರ್ತಾವೆ, ಎಲ್ಲೆಲ್ಲ ಹೋಗಿ ಬಂದ ಕನಸು ಬೀಳ್ತಿರ್ತಾವೆ. ಒಬ್ಬ ಕನಸು ಬಿತ್ತರಿ ಜೋರಾಗಿ ಇವತ್ತೆಲ್ಲ ಮತ್ತೆಲ್ಲ ಭಾಳ ಮಂದಿ ಹೋಳಿಗೆ ಮಾಡಿರ್ತೀರಿ ನೀವು ಅಪರೂಪವಾಗ ಚಿಲ್ಕೊಂಡು ಜಾತ್ರೆ
ಹೋಳಿಗೆ ಮಾಡಿ ಉಣಿಸಿದ್ಲಂತ ಹೆಣ್ತಿ. ಶಿಸ್ತಾಗಿ ಒಂದು 7-8 ಹೋಳಿಗೆ ತಿಂದಿದ್ದವ. ತಿಂದು ತುಪ್ಪ ಹಾಕ್ಯಂಡು ಉಂಡು ಹಪ್ಪಳ ಸೊಂಡು ಎಲ್ಲ ತಿಂದಾನ. ಎಲ್ಲರೂ ಜಾತ್ರೆಗೆ ಹೋಗ್ಯಾರ ಬಾ ಅಂತ ತಿಳ್ಕೊಂಡು ಮಲ್ಕೊಂಡ. ಜಾತ್ರೆಗೆ ಹೋಗಿ ಬರೋದ್ರಾಗ ಮಲ್ಕೊಂಡು ಬಳಿಕ ಕನಸು ಬಿತ್ತು. ಕನಸು ಬೀಳೋದ್ರಾಗ ಕನಸಿನ್ಯಾಗ ಅವಾಗೊಬ್ಬ ಕನಸಿನ್ಯಾಗ ಬಂದು ಬಡ್ಡಿ ಸಾಲ ಕೊಡಕ್ಕೆ ಬಂದಿದ್ದ. ಯಪ್ಪ ನೀವು 1 ಲಕ್ಷ ರೂಪಾಯಿ ಕೊಟ್ಟಿದ್ದೆಲ್ಲ, 1 ಲಕ್ಷ ರೂಪಾಯಿಗೆ ಗಂಟು ತೊಗೊಂಬಿಡ್ರಿ, ಬಡ್ಡಿ ಕೊಡೋಕ್ಕಾಗಲ್ಲ ಅಂತ ಅವ ಅಂತಿದ್ದ. ಏನಂತಿದ್ದ? 1 ಲಕ್ಷ ರೂಪಾಯಿ ತೊಗೋರಿ, ಇದನ್ನು ಬಡ್ಡಿ ಕೊಡೋಕ್ಕಾಗಲ್ಲ, ಗಂಟು ತೊಗೊಂಬಿಡ್ರಿ ಅಂತ ತಿಳ್ಕೊಂಡು ಅವ ಅಂತಿದ್ದ. ಇವ ಕನಸಿನಾಗ ಏನಂತಿದ್ದಂತ, ಬಡ್ಡಿ ಗಂಟು ಎಡಬೇಕು ನನಗಂತಿದ್ದಂತಿವ. ಬಡ್ಡಿ ಗಂಟು ಎಡಬೇಕು ನನಗೆ ಅಂತ ತಿಳ್ಕೊಂಡು ಇವ ಅಂತಿದ್ದಂತ. ಇಲ್ಲಪ್ಪ ಕೊಡೋಕ್ಕಾಗಲ್ಲ ನನಗೆ, ಹಿಂಗಾಗೈತೆ ಅಂತ ತಿಳ್ಕೊಂಡು ಅವ ಅಂತಿದ್ದಂತ. ಗಟ್ಟೆ ಕೊಡ್ಬೇಕು ನನಗೆ ಅಂತ ಇವ ಅಂತಿದ್ದಂತೆ. ಪಟಕ್ಕನೆ ಎಚ್ಚರ ಆಗ್ಬಿಡ್ತೀವಿ. ಪಟ್ಟನೆ ಎಚ್ಚರ ಆಯ್ತು. ನಾವು ಹಿಂಗೆ ನೋಡಿದ, ಅಲ್ಲೋ ಬಡ್ಡಿ ಹೋದ್ರೆ ಹೋಗಲಕ್ಕೆ 1 ಲಕ್ಷ ರೂಪಾಯಿ ಬರ್ತಿತ್ತಲ್ಲ ಅಂದ. ಏಣಿತು ಹೋಗಿದ್ದು ಒಳ್ಳೆ ಬಂದ್ಲಂತ ಜಾತ್ರೆಗೆ. ಅಲ್ಲ, ನನಗೊಂದು ಕನಸು ಬಿದ್ದಿತ್ತು, ಒಬ್ಬ ಬಡ್ಡಿ ಸಾಲ ಕೊಡೋಕೆ ಬಂದಿದ್ದ, ಬಡ್ಡಿ ಗಂಟು, ನಾನು ಬಡ್ಡಿ ಕೊಡ್ಬೇಕು ಗಂಟು ಕೊಡ್ಬೇಕು ಅಂತ ತಿಳ್ಕೊಂಡು ಅಂದೆ. ಅಂದಾಗ ಬಡ್ಡಿ ಇಲ್ಲರಿ, ಹಿಂಗೆ ಗಂಟು ಅಷ್ಟೇ ಕೊಡ್ತೀನಿ ಅಂತ ಅವ ಅಂದ. ಎರಡೂ ಕೊಡ್ಬೇಕಂತ ತಿಳ್ಕೊಂಡು ಅಂದೆ. ಪಟ್ಟನೆ ಎಚ್ಚರ ಆಗಿಬಿಡ್ತಿ. ಆ ಹೆಣ್ಮಗಳನ್ನ, ಅಲ್ಲ ಬಡ್ಡಿ ಹೋದ್ರೆ ಹೋಗಲ್ಲ, ಗಂಟು ಇಸ್ಕೋಬೇಕಿಲ್ಲ ನೀನು ನನ್ನ. ಹಂಗೆ ಅನ್ನೋದ್ರಾಗ ನೋಡಂತಡಿ ಒಳ್ಳೆ ಬರ್ತಂತಕ್ಕಂಥ ಮಾತು. ಒಳ್ಳೆ ಹೆಣ್ಮಗಳು 7 ಹೋಳಿಗೆ ಉಣಿಸಿಲ್ಲ. ಮತ್ತೆ 7 ಹೋಳಿಗೆ ಉಣಿಸಿ ತುಪ್ಪ ಹಾಕಿ ನೋಡಿ ಸಡಕ ಒಳ್ಳೆ ಬಂದ್ರೆ ಬಡ್ಡಿ ಹೋದ್ರೆ ಹೋಗಲಕ್ಕ ಗಂಟು ಇಸ್ಕೊಂಬ. ಒಳ್ಳೆ ಉಂಡು ಮಕ್ಕೊಂಡು ಎಲ್ಲಿ ಬೀಳ್ತದೆ ಕನಸು? ಬೀಳಂಗಿಲ್ಲ. ಹಂಗೆ ಕನಸಿನೊಳಗೆ ಪರಮಾತ್ಮ ಬಂದ. ಧನಿಕನ ಓರ್ವನ ಕನಸಿನೊಳಗೆ ಬಂದು ಹೇಳಕತ್ತಿದ. ಧನಿಕನಿಗೆ ಹೇಳಕತ್ತಿದ. ಅವಾಗ ಬಂದು ಹೇಳಕತ್ತಿದ ಧನಿಕರ, ಸೌಕರ್ಯ ಶರಣಬಸಪ್ಪನವ್ರು ಮಾಡಿರುವಂಥ ಸಾಲವನ್ನು ತಗೊಳ್ರಿ ಅಂತ ತಿಳ್ಕೊಂಡಂತ. ಅವ್ರು ಎಷ್ಟು ಸಾಲ ಮಾಡ್ಯಾರ ಅಂತ ತಗೋರಿ ಅಂತ ತಿಳ್ಕೊಂಡು ಬೆಳ್ಳಿ ರೂಪಾಯಿ ಮತ್ತೊಂದು ಬುಡ್ಡಿ ಚೀಲದೊಳಗೆ ಹಾಕಿ ಆ ಕಾಗದ ಪತ್ರ ಕೊಡ್ರಿ ಅಂತ ತಿಳ್ಕೊಂಡು ಕಾಗದ ಪತ್ರವನ್ನು ಅಲ್ಲೇ ಹರಿದು ಹಾಕಿದ್ರು. ಕನಸಿನೊಳಗೆ ಪರಮಾತ್ಮ ಸಾಲ ಕೊಟ್ಟಂಗಾಗಿತ್ತು. ಸಾಲ ಕೊಟ್ಟದ್ದಾಗೈತೆ ಮತ್ತು ಕಾಗದ ಪತ್ರ ಹರಿದದ್ದಾಗೈತೆ. ಎಚ್ಚರ ಯಾವಾಗಾತು? ಬೆಳಗ್ಗೆ ಎದ್ದು ನೋಡಿದ. ಬೆಳಗ್ಗೆ ಎದ್ದ ಬಳಿಕ ನೋಡುತ್ತಾನೆ, ಪಕ್ಕದಲ್ಲಿ ಕಾಗದ ಪತ್ರ ಹರಿದು ಹಾಕಿದ್ದು ಇತ್ತು. ಆದ್ರೆ ಪಕ್ಕದೊಳಗೆ ಏನಿತ್ತು? ಬೆಳ್ಳಿ ರೂಪಾಯಿ ತುಂಬಿರ್ತಕ್ಕಂಥ ಶರಣಬಸಪ್ಪನವರು ಏನು ಸಾಲ ತೊಗೊಂಡು ಹೋಗಿದ್ರಲ್ಲ, 2,000 ರೂಪಾಯಿ ಬಡ್ಡಿ ಸಮೇತ ಗಂಟು ಬೆಳ್ಳಿ ರೂಪಾಯಿ ಒಳಗಿತ್ತಂತ. ಅವಾಗ ಅಂತಾನ, ಏನಪ್ಪ ನಿಜವಾಗ್ಲೂ ಶರಣಬಸಪ್ಪನವರು ಶಿವ ಕೊಟ್ಟ ದಿನ ಕೊಡ್ತೀನಿ ಅಂತ ತಿಳ್ಕೊಂಡಂದಾರ. ಆ ಶಿವನೇ ಬಂದು ಶರಣಪ್ಪನವರು ಸಾಲ ತೀರಿಸಿದ ಬಳಿಕ ಈ ಹಣ ನಮಗೆ ಬೇಡವೇ ಬೇಡ ಅಂತ ತಿಳ್ಕೊಂಡು ಆ ಹಣ ತೊಗೊಂಡು ಓಡಿ ಬಂದಂತ. ಹಣ ತಗೊಂಡು ಎಲ್ಲಿಗೆ ಬಂದ ಅಂತ ತಿಳ್ಕೊಂಡ್ರೆ ಶರಣಬಸಪ್ಪನವರು ದಾಸೋಹದ ಮನೆ ಹತ್ರ ಬಂದಂತ. ಶರಣಪ್ಪನವರೇ, ಶರಣಬಸವೇಶ್ವರರೇ, ಯಪ್ಪ ನೀವು ಶಿವ ಕೊಟ್ಟ ದಿನ ಕೊಡ್ತೀನಿ ಅಂತ ತಿಳ್ಕೊಂಡಿದ್ರು. ಅದಕ್ಕೆ ಶಿವನೇ ಬಂದು ನಮಗೆ ನಿಮ್ಮ ಮಾಡಿರುವ ಸಾಲವನ್ನು ಕೊಟ್ಟಾನೆಪ್ಪ. ಇದು ಸಾಲ ಕೊಟ್ಟಿರ್ತಕ್ಕಂಥ ಹಣ, ಇದು ನಮಗೆ ಬೇಡ, ಈ ಹಣ ದಾಸೋಹಕ್ಕೆ ಸಲ್ಲಲಿ ಅಂತ ತಿಳ್ಕೊಂಡು ಸಾಹುಕಾರ ಬಂದು ಕೊಟ್ಟ. ಯಪ್ಪ ಇಂಥ ಹಣ ನಾ ತೊಗೊಳ್ಳೋದು ಬೇಡ, ಈ ಹಣವನ್ನು ನೀನೇ ತಗೋಯಪ್ಪ, ದಾಸೋಹಕ್ಕೆ ಸಮರ್ಪಣೆ ಆಗಲಿ 2,000 ರೂಪಾಯಿ ಅಂತ ತಿಳ್ಕೊಂಡು 2,000 ರೂಪಾಯಿ ಬಡ್ಡಿ ಸಮೇತ ಒಳ್ಳೆ ಕೊಟ್ಟ ಬಳಿಕ ಅವಾಗ ಹಾಳೇನು ಕೂತ್ಕೊಂಡಿದ್ನಲ್ಲ ಅವಾಗ ಹೇಳಕತ್ತಿದ, ಯಪ್ಪ ಕುಂದ್ರು ಬೇಡ, ಅವ್ರ ಹಣ ಮುಟ್ಟೈತೆ, ಹೋಗೋಣ ಬಾ ಅಂತ ತಿಳ್ಕೊಂಡಂದ್ರಂತ. ಅವ ಅಂದಂತ, ನೀನು ಕೊಡೋದು ಒಂದು 10 ರೂಪಾಯಿ ಕೊಟ್ಟಿದ್ದಿ, 20 ರೂಪಾಯಿ ಕೊಟ್ಟಿದ್ದಿ, ಬ್ಯಾಡ ಮರಯ್ಯ, ನೀನು ಸಾಕಷ್ಟು ನಿಂತಾಕೆ ದುಡಿಸ್ಕೊಂಡ್ರೂ ಕೂಡ ನನಗೇನು ಉದ್ಧಾರ ಆಗಂಗಿಲ್ಲ. ಆದರೆ ಶರಣಬಸಪ್ಪನವ್ರ ಹತ್ರ ಸೇವೆ ಮಾಡಿದ್ರಂದ್ರೆ ಪುಣ್ಯ ಸಿಗ್ತೈತೆ. ಸಾಯೋ ತನಕ ಶರಣಪ್ಪನವ್ರು ಸೇವೆ ಮಾಡ್ಕೊತ ಇಲ್ಲೇ ಇರ್ತೀನಿ, ನಾ ಬರೋಂಗಿಲ್ಲ ಹೋಗಂದಂತವ. ಇಲ್ಲೇ ಇರ್ತೀನಿ, ನಾ ಬರೋಂಗಿಲ್ಲ ಹೋಗಂದಂತ. ನೋಡಿ ಹೆಂಗಿರ್ಬೇಕು. ಅದಕ್ಕೆ ಶರಣಬಸಪ್ಪನವರು ಹಿಂಗೆ ದೇವರ ಮೇಲೆ ಭಾರ ಹಾಕೋದು ಅಂತ ಕರೀತಾರೆ. ಹಾಗಿರುವ ಸಮಯದೊಳಗೆ ಮಹಾದೇವಮ್ಮ ತಾಯಿಯವರು ಅಲ್ಲಿ ಏನು ನಡೀತದ ಅನ್ನೋದನ್ನು ನಾಳೆ ದಿವಸ ನಾವೆಲ್ಲರೂ ನೋಡೋಣ.